ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಈ ದಿನದ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ 2025 ಈ ವರ್ಷನೂ ಸಹ ಗುರು ಬದಲಾವಣೆಯ ವರ್ಷ ಅಂತ ಹೇಳಲಾಗುತ್ತೆ. ಹಾಗೆ ಗುರು ಸಂಚಾರದಿಂದ, ಗುರು ಬದಲಾವಣೆಯಿಂದ ಯಾವೆಲ್ಲ ರಾಶಿಗಳಿಗೆ ನಷ್ಟ ಆಗುತ್ತೆ, ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ, ಲಾಭ ಎಷ್ಟು, ನಷ್ಟ ಎಷ್ಟು, ಜೊತೆಗೆ ಇದರಿಂದ ಜಗತ್ತಿನಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತಾ ಹೋಗುತ್ತೆ, ಯಾವ ರಾಶಿಗೆ ಒಳ್ಳೇದಾಗುತ್ತೆ, ಇದ್ರ ಬಗ್ಗೆ ಸವಿವರವಾಗಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಎಲ್ಲಾ ಮಹತ್ತರ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಸರಳ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯವಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಾಯ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಇವತ್ತಿನ ಪಂಚಾಂಗ ತಿಥಿಯನ್ನ ನೋಡ್ತಾ ಹೋಗೋಣ. ಹಾಗೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನೀವು ಕರೆ ಮಾಡೋದಕ್ಕೆ ಕೆಳಗಡೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. 0816227000 4 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ನನ್ನ ಜೊತೆ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ, ಈಗ ಗುರುಜಿ ಪ್ರಾರಂಭ ಮಾಡೋಣ ಕಾರ್ಯಕ್ರಮನ. ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರುಜಿ ನೋಡಿ, ಇವತ್ತು ತುಂಬ ವಿಶೇಷವಾಗಿ 10 ಮೇ 2025 ತ್ರಯೋದಶಿ ತಿಥಿ ಆಗಿರುವಂಥದ್ದು ಶುಕ್ಲ ಪಕ್ಷ, ಮತ್ತು ಇವತ್ತು ವಿಶೇಷವಾದ ಚಿತ್ತಾ ನಕ್ಷತ್ರ, ಮಂಗಳ ನಕ್ಷತ್ರ ಅಂತ ನೋಡ್ತಾ ಬರ್ತೀವಿ. ಮತ್ತು ಸಿದ್ಧಿ ಯೋಗ ವಾರ ಶನಿವಾರ, ಮತ್ತು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದರೆ ಸೂರ್ಯೋದಯ 5 ಗಂಟೆ 56 ನಿಮಿಷ, ಸೂರ್ಯಾಸ್ತ ಬಂದು 6 ಗಂಟೆ 35 ನಿಮಿಷ ಆಗಿರುವಂಥದ್ದು. ಮತ್ತು ಇವತ್ತಿನ ವಾರದ ವಿಶೇಷ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ 9 ಗಂಟೆ 6 ನಿಮಿಷ ಬಂದು ರಾಹುಕಾಲ ಶುರು ಆಗುವಂಥದ್ದು, 10 ಗಂಟೆ 41 ನಿಮಿಷಕ್ಕೆ ರಾಹುಕಾಲ ಅಂತ ಆಗುತ್ತೆ. ಯಮಗಂಡ ಕಾಲ 1:51ರಿಂದ 3 ಗಂಟೆ 26 ನಿಮಿಷದವರೆಗೆ ಇರುವಂಥದ್ದು. ಗುಳಿಕ ಕಾಲ 5 ಗಂಟೆ 57 ನಿಮಿಷದಿಂದ 7 ಗಂಟೆ 32 ನಿಮಿಷ ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 51 ನಿಮಿಷದಿಂದ 12 ಗಂಟೆ 41 ನಿಮಿಷವಾಗಿರುವಂಥದ್ದು. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರು ಕೂಡ ದಿನದ ರಾಶಿ ಫಲವನ್ನ ತಿಳಿದುಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಪ್ರಾರಂಭ ಮಾಡೋಣ ಗುರುಜಿ. ಸೊ ಮೊದಲನೇ ರಾಶಿ, ದ್ವಾದಶ ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ರಾಶಿಯ ಜಾತಕಸ್ಥರು ಏನಾದರೂ ಒಂದು ದೂರು ನೀಡುವುದು ಅಥವಾ ನಿಮ್ಮ ಜೀವನ ಮಟ್ಟದ ಅಸಮಾಧಾನ ಹೊಂದಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದಷ್ಟು ನಿಮ್ಮ ದುಃಖ ದುಮ್ಮಾನಗಳನ್ನು ಸ್ವಲ್ಪ ಸರಿದೂಗಿಸಿ ಇವತ್ತಿನ ದಿನ ಶುಭವಾಗಿರುವಂಥದ್ದು. ಮೇಷರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡೋಣ ಗುರುಜಿ. ವೃಷಭ ರಾಶಿ. ರಾಶಿಯ ಜಾತಕಸ್ಥರಿಗೆ ಸುದೀರ್ಘ ಸಮಯದ ನಂತರ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯೋದಕ್ಕೆ ಇವತ್ತು ಅವಕಾಶ ಸಿಗುತ್ತೆ. ಆ ಸಮಯವನ್ನು ಆಸ್ವಾದಿಸಿ, ಅದರಿಂದ ನಿಮಗೆ ಇವತ್ತಿನ ದಿನ ಶುಭವಾಗಿರುವಂಥದ್ದು. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ರಾಶಿ ಫಲ ಹೇಗಿದೆ ಅಂತ ಹೇಳಿ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಳ್ತಾ ಹೋಗೋಣ. ಗುರೂಜಿ, ಮಿಥುನ ರಾಶಿ. ರಾಶಿಯ ಜಾತಕಸ್ಥರು ಮುಂದುವರೆದ ಒಂದು ಕೆಲಸ ಕಾರ್ಯಗಳಿಂದ ಸ್ವಲ್ಪ ನಿಮ್ಮ ಹೃದಯದ ಮೇಲೆ ಅನಾವಶ್ಯಕ ಒತ್ತಡಗಳು ಇವತ್ತು ಬೀಳುವಂಥದ್ದು ನೋಡ್ತಾ ಬರ್ತೀವಿ. ಹಣಕಾಸಿನಲ್ಲಿ ಇವತ್ತು ಸುಧಾರಣೆ ಆಗುವಂಥದ್ದು. ದೀರ್ಘಕಾಲದಿಂದ ಬಾಕಿ ಇರುವಂಥ ಯಾವುದೇ ಬಾಕಿಗಳನ್ನು, ಬಿಲ್ಲನ್ನು ಪಾವತಿಸಲು ಇವತ್ತು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ಮಿಥುನ ರಾಶಿಯವರು ಇವತ್ತಿನ ದಿನ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಮಾಡಬಹುದಾ, ಅಥವಾ ಅವ್ರಿಗೆ ಯಾವ್ದಾದ್ರು ಒಂದು ದಿಕ್ಕಿನ ಕಡೆ ಚಲಿಸಬೇಕು ಅಂದ್ರೆ ಯಾವ ದಿಕ್ಕಿನ ಕಡೆ ಅವ್ರು ಚಲಿಸಬೇಕು? ನೋಡಿ, ರಾಶಿಯ ಜಾತಕಸ್ಥರು ರಾಶಿಯಾಧಿಪತಿ ಬುಧ ಇರುವಂಥದ್ದು ಉತ್ತರ ಪಶ್ಚಿಮ ದಿಕ್ಕಿನ ಕಡೆಗೆ ಚಲಿಸಿದ್ರೆ, ಅಥವಾ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಅವ್ರು ವ್ಯಾಪಾರಸ್ಥರಾಗಿದ್ರೆ, ಉದ್ಯೋಗಸ್ಥರಾಗಿದ್ರೆ ಆ ಮುಖವಾಗಿ ಮಾಡಿದ್ರೆ ಇವತ್ತಿನಿಂದ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮುಂದಿನ ರಾಶಿ ಕಟಕ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ದೀರ್ಘಕಾಲದ ಲಾಭಗಳಿಗೆ ಮತ್ತು ಸ್ಟಾಕು ಮತ್ತು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದನ್ನು ಮಾಡಿದ್ರೆ ಇವತ್ತು ನಿಮಗೆ ದಿನ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿಯನ್ನ ನೋಡೋದಕ್ಕೂ ಮುಂಚೆ ನಮಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಗುರುಜಿ. ಸೊ ಇವರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ತೊಂದರೆನ ಎದುರಿಸ್ತಾ ಇದಾರಂತೆ. ಸೊ ಅದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ಒಬ್ರು ಕಾಲರ್ ಮಾತನಾಡ್ಸೋಣ ಗುರುಜಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ನಂಗೆ ಆರೋಗ್ಯ ಸರಿ ಇಲ್ಲಮ್ಮ. ನಿಮ್ ಹೆಸರು ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನೀವು? ನನ್ನ ಹೆಸರು ಸಂಪಂಗಿಯಮ್ಮ ಅಂತ, ಬೆಂಗಳೂರು. ಸಂಪಂಗಿಯಮ್ಮ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ನೀವು ಹುಟ್ಟಿರೋ ದಿನಾಂಕ ಏನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲಮ್ಮ. ಗೊತ್ತಿದ್ಯಾ? ಇಲ್ಲಮ್ಮ, ಗೊತ್ತಿಲ್ಲ. ಓಕೆ ಗುರುಜಿ. ಹೇಳಿ, ನಿಮ್ಗೆ ಏನ್ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ?
ಅಪ್ಪಾಜಿ. ಇಷ್ಟ ದಿನ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗ್ಯಾಸ್ಟ್ರಿಕ್ ಬಂದ್ ಬರೋದು. ಒಂದ್ ವರ್ಷದಿಂದ ಸ್ಕ್ಯಾನ್ ಮಾಡಿದ್ರೆ ಎರಡ್ ಕಡೆ ಸೈಡ್ ಕಿಡ್ನಿ ಕಾಣಿಸ್ತಾ ಇಲ್ಲ ಅಂತಾರೆ. ನನ್ ಕಲ್ ನೋವು ಬರ್ತಾ ಇರ್ತದ ಅಪ್ಪಾಜಿ. ಎರಡ್ ಕಡೆ ಸೈಡ್ ಆಗಿ ಮಾತ್ರ ನೋವು ಬರ್ತದೆ. ನಿಮ್ಮ ಮನೆ ದೇವ್ರ ನೆನ್ಪು ಮಾಡ್ಕೊಂಡು 100ರಿಂದ 108ರಲ್ಲಿ ಒಂದು ಸಂಖ್ಯೆ ಹೇಳಿ ಅಮ್ಮ, ಅದನ್ನ ಪ್ರಶ್ನೆ ಕುಂಡ್ಲಿ ಮುಖಾಂತರ ಉತ್ತರ ಕೊಡೋಣ. 55. ಓಕೆ. ನೋಡಿ, ಇವತ್ತು ಶನಿವಾರ ಸೂರ್ಯ ಹೊರೆನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ಪ್ರಶ್ನಾಶಾಸ್ತ್ರದ ಮುಖಾಂತರ ಆರೋಗ್ಯ ಸಮಸ್ಯೆ ನಿಮ್ಗೆ 2.5 ವರ್ಷದಿಂದ ಇದೆನಾ? ಯಾವಾಗಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ತುಂಬಾ ಆಗ್ತಾ ಇರೋದಮ್ಮ? ಜಾಸ್ತಿ ಆಗಿರೋದು 2.5 ವರ್ಷನಿಂದ. ಮುಂಚೆ ಇತ್ತು ಗ್ಯಾಸ್ಟ್ರಿಕ್ ಅನ್ನೋರು, 2.5 ವರ್ಷನಿಂದ ಕಿಡ್ನಿ ತೊಂದ್ರೆ ಅಂತಾರೆ. ಈ ಕಿಡ್ನಿಗೆ ಏನಾದ್ರೂ ಸಂಬಂಧಿತವಾಗಿ ಅದಕ್ಕೇನೋ ಟ್ರೀಟ್ಮೆಂಟ್ ಹೇಳಿದಾರಮ್ಮ? ಏನ್ ತಿಳಿಸಿದಾರೆ? ಏನಿಲ್ಲ, ಗ್ಯಾಸ್ಟ್ರಿಕ್ ಮಾತ್ರನೇ ತಿಂತಾ ಇದ್ದೀನಿ, ನೋವು ಬರ್ತಾನೆ ಇದೆ. ಆದ್ರೂ ನೀವು ಕೇಳ್ತಿರೋ ಪ್ರಶ್ನೆ ಸಮಯದಲ್ಲಿ ಸ್ವಲ್ಪ ಶಸ್ತ್ರಚಿಕಿತ್ಸೆ ಇವರಿಗೆ ಕಂಡು ಬರ್ತಾ ಇದೆ. ಸೊ ಆ ಕಿಡ್ನಿ ವಿಚಾರವಾಗಿ ಸ್ವಲ್ಪ ತೋರಿಸ್ಕೊಂಡು ಇದು ಮಾಡ್ಕೊಂಡ್ರೆ ಒಳ್ಳೇದಮ್ಮ. ಇಲ್ಲಾಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದನ್ನ ಏನಾದ್ರು ಆಪರೇಷನ್ಸು ಅದ್ರ ಕಿಡ್ನಿ ವಿಚಾರವಾಗಿ ಏನ್ ಮಾಡ್ಬೇಕಂತ ಡಾಕ್ಟರ್ ಏನು ಸೂಚಿಸ್ತಾರೋ ಅದನ್ನ ಮಾಡ್ಕೊಳ್ಳಿ. ಅದು ಮಾಡ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಮತ್ತೆ ನಾವು ಪದೇ ಬರ್ತಾ ಇರುತ್ತೆ, ಆರೋಗ್ಯ ಮತ್ತೆ ಹದಗೆಡುತ್ತೆ. ಒಳ್ಳೇದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಂಪಂಗಿ ಅಮ್ಮ. ಅವರ ಒಂದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳ ಬಳಿ ಪ್ರಶ್ನೆಯನ್ನ ಕೇಳಿದ್ರು. ಹಾಗೆ ನೀವು ಕೂಡ ಇದೇ ರೀತಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ನೇರವಾಗಿ ಗುರೂಜಿಗಳೊಟ್ಟಿಗೆ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ, ಮತ್ತಷ್ಟು ಗುಪ್ತ ಸಮಸ್ಯೆಗಳು ನಿಮ್ಗೆ ಇದ್ರೆ ನಾವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೆ ಕೆಳಗಡೆ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅದು ವಾಟ್ಸಪ್ ಮತ್ತೆ ಕಾಲ್ ಮಾಡೋದಕ್ಕೆ ನಂಬರ್ ಕೂಡ ಆಗಿರುತ್ತೆ. ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸೋದ್ರ ಮುಖಾಂತರ ನೀವು ಗುರೂಜಿಗಳ ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರುಜಿ ಒಂದು ಪ್ರಶ್ನೆ ಬಂದಿತ್ತು, ನಾನು ಅದನ್ನ ಕೇಳ್ಬೇಕು ಅನ್ಕೊಂಡೆ. ಇವರ ಹೆಸರು ದೀಪಾ ಅಂತ ಹೇಳಿ ಗುರುಜಿ. ದೀಪಾ ಅಂತನಾ? ಓಕೆ. ಜನವರಿ 29, 83 ಜನ್ಮ ದಿನಾಂಕ. ಸಮಯ ಸಾಯಂಕಾಲ 5:15 ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹುಟ್ಟಿದ ಸ್ಥಳ ಬಂದು ಬೆಂಗಳೂರು ಗುರುಜಿ. ಇವರಿಗೆ ಆರೋಗ್ಯದಲ್ಲಿ ತುಂಬಾನೇ ತೊಂದರೆಗಳಾಗ್ತಾ ಇದೆ. ಆರೋಗ್ಯ ಒಂದು ಸರಿ ಹೋಯ್ತು ಅಂದ್ರೆ ಮತ್ತೆ ಇನ್ನೂ ಕೂಡ 1 ವಾರ ಬಿಟ್ಟು ಮತ್ತೆ ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ದೀಪಾ ಯಾರು ಕಳಿಸಿದ್ರಲ್ಲ, ಆಶ್ಲೇಷ ನಕ್ಷತ್ರ, ಹುಟ್ಟಿರುವಂಥದ್ದು ಶನಿವಾರ ಬರ್ತಾ ಇದೆ. ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿ ಆಗಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥದ್ದು ಷಷ್ಠಭಾವ ಅಂತ ಹೇಳ್ತೀವಿ. ಷಷ್ಠಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ, ಮತ್ತು ಬುಧ ಮತ್ತು ಕೇತು ಅಂತ 6ನೇ ಮನೆಯಲ್ಲಿರೋದ್ರಿಂದ, ಬುಧ ಬಂದು ನರ್ವಸ್ ಸಿಸ್ಟಮ್ನ ರೂಲ್ ಮಾಡುತ್ತೆ, ಕೇತು ಬಂದು ಹೊಟ್ಟೆ ಭಾಗನ ರೂಲ್ ಮಾಡುತ್ತೆ, ಹೊಟ್ಟೆ ನೋವಾಗಿರ್ಬೋದು, ಮತ್ತು ನರ ದೌರ್ಬಲ್ಯ, ನರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಅದಲ್ದಿರ ಮತ್ತು ಇವರಿಗೆ ಚಂದ್ರ ಮಹಾದಶನಲ್ಲಿ ಮಂಗಳ ಅಂತರ್ದಶ ನಡೀತಾ ಇರೋದ್ರಿಂದ ಆದಷ್ಟು ಇವರಿಗೆ ಜೂನ್ 2024ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು. ಯಾಕಂದರೆ ಲಗ್ನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಆದಷ್ಟು ಏನು ತೊಂದರೆ ಇಲ್ಲ. ನಡೀತಾ ಇರುವಂಥ ದಶಾಭುಕ್ತಿಗಳಲ್ಲಿ ಚಂದ್ರ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಹೆಚ್ಚು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು. ಮತ್ತು ಶಿವನಿಗೆ ಸಂಬಂಧಿತವಾಗಿರುವಂಥ ಮಂತ್ರ ಓಂ ಸೋಮಾಯ ನಮಃ ಅಂತ ಜಪ ಮಾಡುವಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಸ್ವಲ್ಪ ಆದಷ್ಟು ಈಗ ಬರುವಂಥ ದಶಾಭುಕ್ತಿ ಮತ್ತು ಸಮಯಾವಕಾಶದಲ್ಲಿ ನೋಡೋದಾದರೆ, ಬರುವ ನವಂಬರ್ ಕಳೆದ ನಂತರ ಜನವರಿಯಿಂದ ಇವರಿಗೆ ಚಂದ್ರ ಮಹಾದಶನಲ್ಲಿ ರಾಹು ಅಂತರ್ದಶ ನಡೀತಾ ಇರೋದ್ರಿಂದ ಆ ಸಮಯದಲ್ಲಿ ಇವರಿಗೆ ಆರೋಗ್ಯದಲ್ಲಿ ಈಗಿನ ಒಂದು ರಿಕವರಿ ಅಂತ ನಾವೇನು ಹೇಳ್ತೀವಲ್ಲ ಅದು ಆಗುವಂಥದ್ದು. ಗುರುಜಿ, ಮತ್ತಷ್ಟು ಬೇರೆ ಏನಾದರೂ ಪೂಜೆ ಅದೇನಾದರೂ ಮಾಡಬೇಕಾದಂತಹ ಸಂದರ್ಭ ಏನಾದರೂ ಇದೆಯಾ ಅಂತ ನೋಡಿ, ಹೆಚ್ಚು ಏನಂದರೆ ಕರ್ಕಾಟಕ ಲಗ್ನ ಆಗಿರೋದ್ರಿಂದ ಒಂದು ಅಮ್ಮನವರ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಪ್ರತಿ ಸೋಮವಾರ ಪಾರ್ವತಿ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅರ್ಚನೆ ಕೊಡುವಂಥದ್ದು, ಮತ್ತು ಶಿವನ ಆರಾಧನೆ ಜಾಸ್ತಿ ಇರುವಂಥದ್ದು, ಶಿವನಿಗೆ ಅಭಿಷೇಕ ಮಾಡಿಸುವಂಥದ್ದು. ಮತ್ತು ವಿಶೇಷವಾಗಿ ಮನೆಯಲ್ಲಿ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ದಿನದಂದು ಒಂದು ಸ್ಫಟಿಕ ಶಿವಲಿಂಗ ಅಂತ ತಂದಿಟ್ಕೊಂಡು ಅದಕ್ಕೆ ಜಲಾಭಿಷೇಕ ಅಥವಾ ವಿಶೇಷ ಹಾಲಿನ ಅಭಿಷೇಕ, ಯಾಕಂದರೆ ಶಿವ ಬಂದು ಅಮಾವಾಸ್ಯೆ ಪ್ರಿಯ ದೇವತೆ. ಸೊ ಆ ರೀತಿ ಇರೋದ್ರಿಂದ ಮಾಡಿದ್ರೆ ಅವರಿಗೆ ಈ ಒಂದು ಇದು ಕೂಡ ಮಾಡ್ಬೋದು. ಇನ್ನೂ ಹೆಚ್ಚಾಗಿ ಅವರ ಅನುಕೂಲ ಇದ್ದರೆ ಒಂದು ಧನ್ವಂತರಿ ಹೋಮ ಆದಷ್ಟು ಮನೆಯಲ್ಲಿ ಅಥವಾ ಮನೆಗೆ ಹತ್ತಿರ ಇರೋ ದೇವಸ್ಥಾನದಲ್ಲಿ ಧನ್ವಂತರಿ ಹೋಮ ಮಾಡಿಸೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು. ಇವರು ಕರ್ಕಾಟಕ ಲಗ್ನದವರು ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗೇ ಇರ್ತಾರೆ, ಆದರೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆದಾಗ ಮಾತ್ರ ಇವರಿಗೆ ಸ್ವಲ್ಪ ಮನಸ್ಸಿಗೆ ಕದಲುವಿಕೆ ಜಾಸ್ತಿ ಅಂತ ಹೇಳ್ತಾ ಹೋಗ್ತೀವಿ. ದೀಪಾ ಅನ್ನೋರು ಕೂಡ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು ವಾಟ್ಸಪ್ ಮುಖಾಂತರ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕ್ರಮಗಳನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರ್ಸೋಣ ಗುರೂಜಿ. ಮುಂದಿನ ರಾಶಿ ಸಿಂಹ ರಾಶಿ ಗುರೂಜಿ.
ಮಂಕು ಕವಿದ ಒತ್ತಡದ ದಿನಕ್ಕೆ ಒಂದು ಇತಿಶ್ರೀ ಹಾಡಲು ಸಂತೋಷ ಕೂಟವನ್ನು ಯೋಜಿಸಿ ಮಕ್ಕಳು ಮತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ಇವತ್ತು ಸಂಜೆ ಕಳೆದ್ರೆ ನಿಮಗೆ ಒತ್ತಡದ ದಿನ ಇವತ್ತು ಕಮ್ಮಿ ಆಗುತ್ತೆ. ಸಿಂಹ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ, ಹೇಗಿದೆ ಗುರುಜಿ ಇವರಿಗೆ ಈ ದಿನ? ನಿಮ್ಮ ದೀರ್ಘಕಾಲೀನ ಅನಾರೋಗ್ಯದಿಂದ ಇವತ್ತು ಚೇತರಿಸಿಕೊಳ್ಳುವಂಥ ದಿನ ಅಂತ ಹೇಳ್ತೀವಿ. ಆದಷ್ಟು ಸ್ವಲ್ಪ ಮುಂಗೋಪ ಹಠ ಕೋಪವನ್ನು ಇವತ್ತು ಬಿಟ್ಟರೆ ಆ ಒತ್ತಡ ಕಮ್ಮಿಯಾಗಿ ಇವತ್ತಿನ ದಿನ ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇವತ್ತಿನ ರಾತ್ರಿ ವೇಳೆಯಲ್ಲಿ ಆದಷ್ಟು ಹೆಚ್ಚಿನ ಹಣ ಪ್ರಯೋಜನ ವಿಚಾರವಾಗಿ, ಹಣದ ಹೂಡಿಕೆ ವಿಚಾರವಾಗಿ ಒಂದು ಚರ್ಚೆ ಆಗುವಂಥದ್ದು. ಅದರಿಂದ ನಿಮ್ಮ ದೀರ್ಘಕಾಲಿಕ ಒಂದು ಹಣಕಾಸಿನ ಪರಿಸ್ಥಿತಿಗಳು ತುಂಬ ಚೆನ್ನಾಗಿರುತ್ತೆ ತುಲಾ ರಾಶಿಯವರಿಗೆ. ಓಕೆ ಗುರುಜಿ, ಇವತ್ತಿನ ದಿನ ಇವರಿಗೆ ಹೇಗಿದೆ ಅಂದ್ರೆ ಲೈಕ್ ಯಾವ ದಿಕ್ಕಿನ ಕಡೆ ಇವರು ಕೂಡ ಪ್ರಯಾಣ ಮಾಡ್ಬೋದು ಅಥವಾ ಯಾವ್ದಾದ್ರು ಒಳ್ಳೆ ಕೆಲಸವನ್ನ ಮಾಡ್ಬೋದಾ ಇವತ್ತು, ಹೇಗೆ ಅಂತ? ಮಾಡ್ಬೋದು, ಬಟ್ ಆದರೆ ತುಲಾ ರಾಶಿಯವರಿಗೆ ರಾಶಿಯ ಗೋಚಾರದಲ್ಲಿ ರಾಶಾಧಿಪತಿ ಅಷ್ಟೊಂದು ಬಲವಾಗಿಲ್ಲ. ಯಾಕಂದರೆ ಯುತಿಯಲ್ಲಿರುವಂಥದ್ದು, ಷಷ್ಠಭಾವದಲ್ಲಿರುವಂಥದ್ದು. ಈ ಒಂದು ಮಾಸದಲ್ಲೇ ನಾವು ಪ್ರತಿಯೊಂದು ಚರ್ಚೆ ಮಾಡ್ದಂಗೆ ನಾವು ಪ್ರತಿಯೊಂದು ರಾಶಿಗೂ ಮೇ ಮಾಸದಲ್ಲಿ ತುಲಾ ರಾಶಿಯವರ ವಿಚಾರವಾಗಿ ಅದನ್ನು ಫಾಲೋ ಮಾಡಲಿ. ಪ್ಲಸ್ ಇವರಿಗೆ ಆದಷ್ಟು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಇವತ್ತು ಒಳ್ಳೆಯದಾಗಿರುತ್ತೆ. ಓಕೆ, ತುಲಾ ರಾಶಿಯವರು ನೀವು ಏನೇ ಕೆಲಸವನ್ನ ಮಾಡಬೇಕು ಅಂದ್ರೂ ಕೂಡ ಪಶ್ಚಿಮ ಭಾಗದ ಕಡೆ, ಪಶ್ಚಿಮ ದಿಕ್ಕಿನ ಕಡೆ ನೀವು ಹೊರಡೋದ್ರಿಂದ ಅದು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತೇನೋ ಯಾರೋ ಜೊತೆ ಮಾತಾಡಿದ್ರೆ ಒಂದು ಕಲಹ ಮತ್ತೇನೋ ವಾದ ವಿವಾದಗಳು ಸೂಚಿಸ್ತಾ ಇರುವಂಥದ್ದು. ಅದಕ್ಕೆ ನಮ್ಮ ಹಿರಿಯರು ಹೇಳ್ದಂಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನಂಗೆ ಇವತ್ತು ಆದಷ್ಟು ತಾಳ್ಮೆಯಿಂದಿರಿ, ಒಳ್ಳೆ ಬಾಂಧವ್ಯ ಇಟ್ಟುಕೊಳ್ಳಲು ಶ್ರಮಿಸಿ, ಅದರಿಂದ ದಿನ ಚೆನ್ನಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಾಳ್ಮೆಯ ದಿನ ಆಗಿದೆ. ತಾಳ್ಮೆಯಿಂದ ಇರಿ ಅಂತಾನು ಹೇಳಿ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ರಾಶಿಯ ಜಾತಕಸ್ಥರು ಇವತ್ತು ಭೌತಿಕ ಚೈತನ್ಯವನ್ನು ಹೆಚ್ಚಾಗಿರುವಂಥದ್ದು, ಅದರಿಂದ ನಿಮ್ಮ ಚೈತನ್ಯ ಭರಿತವಾಗಿರುವಂಥ ದಿನ ಆಗಿರುವಂಥದ್ದು. ಅದನ್ನು ನೀವು ಆನಂದಿಸಿ ಅಂತ ತಿಳಿಸ್ತಾ ಇದ್ದೀನಿ. ಧನುರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇವರಿಗೆ ಈ ದಿನ ಶನಿವಾರ ಹೇಗಿದೆ ಗುರುಜಿ? ಮಕರ ರಾಶಿಯವರಿಗೆ ಇವತ್ತು ಸಾಕಷ್ಟು ಸಕಾರಾತ್ಮಕ ಒಂದು ಯೋಚನೆಯಿಂದ ಹೊರಬರ್ತೀರಿ. ಆದರೆ ಮನೆಯಿಂದ ಹೊರಗಡೆ ಬಂದಾಗ ಒಂದು ಅತ್ಯಮೂಲ್ಯವಾದ ವಸ್ತು ಏನಾದರೂ ಕಳ್ಳತನವಾಗಬಹುದು ಅಥವಾ ಅದು ಸಿಗದೇ ಇರಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಆಗುವಂಥ ವಿಚಾರ. ಅದಕ್ಕೆ ವಸ್ತುಗಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ತಿಳಿಸ್ತಾ ಇದೆ. ಪರಿಹಾರ ಕ್ರಮಗಳು ಏನಾದರೂ ಇದೆಯಾ ಗುರುಜಿ? ನೋಡಿ, ಮೊದಲನೇದಾಗಿ ಜಾಗ್ರತೆಯಿಂದ ಇರಿ ಅಂತ ತಿಳಿಸೋದು. ಆದರೆ ಮಕರ ರಾಶಿಯವರು ಆದಷ್ಟು ಶನೇಶ್ವರನ ಒಂದು ಮಂತ್ರ ನೀಲಾಂಜನ ಸಮಾವಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಾಯ ಅಂತ ಒಂದು 9 ಸತಿ ಈ ಮಂತ್ರ ಹೇಳಿ ಹೊರಟ್ರೆ ಆ ಒಂದು ಅಡಚಣೆ ಅವರಿಗೆ ದೂರ ಆಗುತ್ತೆ. ಓಕೆ ಗುರುಜಿ, ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ. ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ವಿಷಯಗಳು ಸಂಭವಿಸಲು ಮತ್ತು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದಲ್ಲಿ ನಿಮಗೆ ಸ್ವಲ್ಪವಾದರೂ ಪರಿಹಾರ ದೊರಕುವುದು ಖಚಿತ. ಇವತ್ತಿನ ದಿನ ಶುಭವಾಗಿರುತ್ತೆ. ಕುಂಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಪರಿಹಾರದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಮೀನ ರಾಶಿ. ರಾಶಿಯ ಜಾತಕಸ್ಥರಿಗೆ ಇವತ್ತು ಯಾಕೋ ಒತ್ತಡ ಕಿರಿಕಿರಿ, ಅದರಿಂದ ಇವತ್ತು ನೀವು ಯೋಗ ಪ್ರಾಣಾಯಾಮ ಧ್ಯಾನದೊಂದಿಗೆ ದಿನ ಪ್ರಾರಂಭಿಸಿ. ಇವತ್ತಿನ ದಿನ ಶುಭವಾಗುತ್ತೆ. ಪರಿಹಾರ ಕ್ರಮ ಏನಾದರೂ ಇದೆಯಾ ಗುರುಜಿ ಇವತ್ತಿನ ದಿನ? ಆದಷ್ಟು ಏನಂತಂದರೆ ಮಧ್ಯಾಹ್ನದ ನಂತರ ಇವರು ಇವತ್ತು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ. ಅದರಿಂದ ಮಾನಸಿಕ ಕಿರಿಕಿರಿ ಏನಾಗುತ್ತೆ ದೂರ ಆಗುತ್ತೆ. ಮತ್ತು ದಿನಚರಿಯಲ್ಲಿ ನಾವು ತಿಳಿಸ್ದಂಗೆ ಮಾಡಿದ್ರೆ ಒಳ್ಳೆಯದಾಗುತ್ತಮ್ಮ. ಓಕೆ, ಅಷ್ಟು ದ್ವಾದಶ ರಾಶಿಗಳ ಫಲಾಫಲಗಳನ್ನು ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ನಾನು ಆಗ್ಲೇ ಹೇಳಿದಾಗೆ 2025 ಈ ವರ್ಷವೂ ಕೂಡ ಗುರು ಬದಲಾವಣೆಯ ವರ್ಷ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದರಿಂದ ಯಾವೆಲ್ಲ ರಾಶಿಗಳಿಗೆ ಲಾಭ ಇದೆ, ಎಷ್ಟು ನಷ್ಟ ಇದೆ, ಹಾಗೆ ಗುರು ಬದಲಾವಣೆಯಿಂದ ಈಗಾಗಲೇ ಶನಿ ಸಂಚಾರದಿಂದ ಏನೆಲ್ಲ ಇಡೀ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಆಗಬಹುದು ಅಂತ ಹೇಳಿ ನಮಗೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ರಿ ಗುರುಜಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗುರು ಬದಲಾವಣೆಯಿಂದ ಜಗತ್ತಿನಲ್ಲಿ ಉಂಟಾಗಬಹುದಾದಂತಹ ಬದಲಾವಣೆಗಳು ಏನಾದರೂ ಇದೆಯಾ ಅಂತ ಹೇಳಿ ನೋಡೋಣ ಗುರುಜಿ. ನೋಡಿ, ತುಂಬ ಒಂದು ಒಳ್ಳೆ ಪ್ರಶ್ನೆ. ಆದರೆ ಇದು ಒಂದು ದೊಡ್ಡ ಆನ್ಸರ್. ಯಾಕಂದರೆ ಗುರು ಅಂದ್ರೇ ದೊಡ್ಡ ಗ್ರಹ, ಅತ್ಯಂತ ದೈತ್ಯ ಗ್ರಹ ಅಂತ ಹೇಳ್ತೀವಿ. ಯಾಕಂದರೆ ಗುರುಗೆ ಹಲವಾರು ಹೆಸರುಗಳು. ಬೃಹಸ್ಪತಿ ಅಂತ ಹೇಳ್ತೀವಿ. ಬೃಹತ್ ಅಂತಂದರೆ ದೊಡ್ಡದಾಗಿರುವಂಥ ಗ್ರಹ ಅಂತ ಹೇಳ್ತೀವಿ. ಎರಡೂ ನೋಡಿ ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡೋದಾದರೆ ಗೋಚಾರದಲ್ಲಿ ಮೊದಲನೇದಾಗಿ ನಾವು ಮೊದಲೇ ನೋಡೋದೇ ಗುರುಬಲ. ಎಲ್ಲ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರಲ್ವ. ಮತ್ತು ಇನ್ನೊಂದು ಶನಿ ದೋಷ. ಇವೆರಡು ಪ್ರಮುಖವಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಇವೆರಡನ್ನು ನೋಡಿದಾಗ ವ್ಯಕ್ತಿಯ ತತ್ಕಾಲ ಪರಿಸ್ಥಿತಿ, ಅಂದರೆ ವ್ಯಕ್ತಿಯ ಒಂದು ಜೀವನ ಹೇಗೆ ನಡೀತಿದೆ ಅಂತ ನಾವು ತಿಳ್ಕೊಬೋದು. ಸೊ ಅದ್ರ ವಿಚಾರವಾಗಿ ನಾವೇನಾದರೂ ಪ್ರಾಯಶ್ಚಿತ ಅಥವಾ ಪೂಜೆ ಇದ್ರೂ ತಿಳಿಸ್ತಾ ಇರ್ತೀವಿ. ಯಾಕಂದರೆ ಗುರುಬಲ ಯಾವುದೇ ವ್ಯಕ್ತಿಗೆ ಇಲ್ಲ ಅಂದರೆ ಅವನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನಿಗೆ ಫಲಿಸೋದಿಲ್ಲ ಅಂತ ನೋಡ್ತಾ ಬರ್ತೀವಿ.
ಇಲ್ಲಿ ನಮಗೆ ಗೋಚಾರದಲ್ಲಿ ನಾವು ಬಚಕ್ರ ಅಂತ ತಗೊತೀವಿ, ಅಂದರೆ 12 ಮನೆ ಅಂತ ತಗೊತೀವಿ. ಅದರಲ್ಲಿ ಗುರು ಪೂರ್ಣ ಅವಧಿಗಾಗಿ ಭಾಗ್ಯಾಧಿಪತಿ, ಅಂದರೆ 9ನೇ ಭಾವಕ್ಕೆ ರೂಲ್ ಮಾಡುವಂಥದ್ದು, ಶನಿ 10ನೇ ಮನೆಗೆ ರೂಲ್ ಮಾಡುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದರೆ ಗುರುಗೆ ಸಂಬಂಧಪಟ್ಟಂತಂದರೆ ಗುರು ಅಂದರೆ ದೊಡ್ಡ ಬ್ರಹ್ಮಾಂಡ, ಅಂದರೆ ಜ್ಞಾನ ಅಂತ ಹೇಳ್ತೀವಿ. ಗುರು ಆಧ್ಯಾತ್ಮ ಗುರುಗೂ ಸೂಚಿಸುವಂಥದ್ದು. ಮತ್ತು ಕಲಿಯುಗದಲ್ಲಿ ನಮ್ಮ ಒಂದು ಕಲಿಯುಗದಲ್ಲಿ ಧನಕ್ಕೆ ಕಾರಕನಾದ ಗ್ರಹ, ಅಂದರೆ ದ ಪ್ಲಾನೆಟ್ ವಿಚ್ ಇಸ್ ಸಿಗ್ನಿಫಿಕೆಟರ್ ಆಫ್ ವೆಲ್ತ್ ಅಂತ ನೋಡ್ತಾ ಬರ್ತೇವೆ. ಗುರುಜಿ ಅಂದ್ರೆ ಈ ವರ್ಷ ಗುರು ಗ್ರಹರು ಏನಿದ್ದಾರೆ ಅವರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು, ಅದರ ಫಲ ಏನು ಗುರುಜಿ ಅಂತ ನೋಡಿ. ಪ್ರಮುಖವಾಗಿ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು 2025ರಲ್ಲಿ ರಾಶಿಯಿಂದ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥದ್ದು. ಸೊ ಆ ರಾಶಿಯ ವಿಚಾರವಾಗಿ ನೋಡಿದಾಗ ಆ ಬದಲಾವಣೆಗಳು ಏನಾಗ್ತಿದೆ ಅಂತ ಸೌರಮಂಡಲದಲ್ಲಿ ಬದಲಾವಣೆ ಏನು ನೋಡ್ತಾ ಬರ್ತೀವಿ, ಅದರ ಒಂದು ಪ್ರಭಾವ ಜಗತ್ತಿನಾದ್ಯಂತ ಆಗುತ್ತೆ. ಸೊ ಆ ವಿಚಾರವಾಗಿ ನೋಡ್ತಾ ಹೋದರೆ ತುಂಬ ವಿಶೇಷವಾಗಿ ನಾವು ಕೆಲವಾರು ಸಂಚಿಕೆಯಲ್ಲಿ ಶನಿ ಬದಲಾವಣೆ ವಿಚಾರವಾಗಿ ನೋಡಿದ್ವಿ. 28ನೇ ತಾರೀಕು ಶನಿ ಬದಲಾವಣೆ ಆಯ್ತಲ್ವಾ, ಮಾರ್ಚ್ 28ಗೆ. ಈ ವರ್ಷದ ಗುರು ಬದಲಾವಣೆ ತುಂಬ ವಿಶೇಷತೆ ಹೊಂದಿರುವಂಥದ್ದು. ಏನು ಅಂದರೆ ಈ ವರ್ಷ ಏನೇನು ತುಂಬ ವರ್ಷ ನೋಡಿ ನಮ್ಮ ಆಯುರ್ಮಾನದಲ್ಲೇ ನೋಡಿರುವಂಥದ್ದು, ವಿಶೇಷವಾಗಿ 144 ವರ್ಷಕ್ಕೆ ಒಮ್ಮೆ ಬಂದಿರುವಂಥ ಕುಂಭಮೇಳ. ಸೊ ಆ ವಿಚಾರದಲ್ಲಿ ತುಂಬ ವಿಶೇಷವಾಗಿತ್ತು. ಅಂದರೆ ಗುರು ವಿಶೇಷವಾಗಿ ವೃಷಭ ರಾಶಿಯಲ್ಲಿದ್ದು, ಶನಿ ಕೂಡ ಕುಂಭ ರಾಶಿಯಲ್ಲಿದ್ದು, ರವಿ ಕೂಡ ಉಚ್ಚ ಸ್ಥಿತಿಯಲ್ಲಿ ಅದರ ವೀಕ್ಷಣೆ ಮಾಡಿರುವಂಥದ್ದು ಇದೊಂದು ವಿಶೇಷ ವಿಚಾರ ಅಂತ ಹೇಳ್ತೀವಿ. ಆಮೇಲೆ ಮೀನ ರಾಶಿಯಲ್ಲಿ ಕೂಡ ತಾವು ನೋಡಿದ್ರಿ ಪಂಚಗ್ರಹಗಳ ಕೂಟ ಆಗಿರುವಂಥದ್ದು, ಇದು ಕೂಡ ವಿಶೇಷವಾಗಿತ್ತು. ನೋಡಿ ಒಂದು ಕಡೆ ಒಂದು ಕುಂಭ ರಾಶಿಯ ಒಂದು ಕುಂಭಮೇಳ ಅಥವಾ ಏನು ಜರುಗಿತು, 60 ಕೋಟಿ ಜನ ಒಂದು ಕಡೆ ಸೇರ್ತಾರಂದ್ರೆ ಅದರದೊಂದು ವಿಶೇಷ ಗ್ರಹ ಪರಿಸ್ಥಿತಿನೇ ಅಲ್ವಾ. ಇಲ್ಲಾಂದ್ರೆ ಅಷ್ಟೊಂದು ದೈವದ ಒಂದು ಬಲ ಇಲ್ಲ ಅಥವಾ ಆ ಗ್ರಹಗತಿಗಳ ಬಲ ಇಲ್ಲ ಅಂದರೆ ಹೇಗೆ ಅದು ಆಗುವಂಥದ್ದು. ಸೊ ಅಂಥ ವಿಶೇಷ ವಿಚಾರಗಳು ಈ ವರ್ಷದಲ್ಲಿ ನಾವು ಜರುಗಿರುವಂಥದ್ದು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ಸವಿಸ್ತಾರವಾಗಿ ನೋಡೋದಾದ್ರೆ ಜಗತ್ತಿನ ಮೇಲೆ ಬೀರುವಂತಹ ಪರಿಣಾಮಗಳೇನು ಗುರುಜಿ? ಏನಾದರೂ ಪರಿಣಾಮಗಳು ಬೀರ್ಬೋದಾ? ಈಗಾಗಲೇ ನಾವು ಕೂಡ ನೋಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೂ ಮೀರಿ ಬದಲಾವಣೆಗಳು ಆಗ್ಬೋದಾ ಅಥವಾ ಅದು ಇಲ್ಲಿಗೆ ಸ್ಟಾಪ್ ಆಗುವಂತಹ ನಿಟ್ಟಿನಲ್ಲಿ ಏನಾದರೂ ಸೂಚನೆಗಳಿದೆಯಾ ಗುರುಜಿ? ನೋಡಿ, ಗುರುವಿಗೆ ಅದರದೇ ಆದ ಮಹತ್ವ ಇರುವಂಥದ್ದು. ಒಂದು ಕಡೆ ನಮ್ಮ ನಾಡ್ನುಡಿನೇ ಹೇಳ್ದಂಗೆ ಹರಿಹರಾದಿಗಳು ಮುನಿದರು ಕೂಡ ಗುರು ಕಾಯುವನಯ್ಯ ಅಂತ ಒಂದು ನಾಡ್ನುಡಿ. ಅಂದರೆ ಅದ್ರ ವೇದವಾಕ್ಯ ಏನು ಹೇಳುತ್ತಂದರೆ ಜಾತಕದಲ್ಲಿ ಎಲ್ಲ ಗ್ರಹ ಪರಿಸ್ಥಿತಿಗಳ ಕೆಟ್ಟರು ಕೂಡ ಗುರು ಒಂದೇ ಚೆನ್ನಾಗಿದ್ರೆ ಎಲ್ಲನೂ ಅನುಗ್ರಹ ಸಿಗುತ್ತೆ ಅಂತ. ಸೊ ಇಲ್ಲಿ ಅಂತಂದರೆ ನಾವೇನು ನೋಡ್ತಾ ಬಂದ್ವಿ ಆ ಜಗತ್ತಿನ ಒಂದು ಬದಲಾವಣೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಲ್ಲಿ ಸರಿಯಾದ ಒಂದು ಗುರು ಬದಲಾವಣೆ ಯಾವ ಒಂದು ರೆಫರೆನ್ಸ್ ಇಟ್ಕೊಂಡು ಹೇಳೋದಂತಂದರೆ 14/5/2025 ಅಂದರೆ ಮೇ 14ನೇ ತಾರೀಕು ರಾತ್ರಿ 11:20 ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಕುಂಡ್ಲಿ ಅಂತ ತೊಗೊತೀವಿ, ಅಂದರೆ ಗುರು ಬದಲಾವಣೆ ಅಂತ ತೊಗೊತೀವಿ. ಸೊ ಆವಾಗ ನಾವು ತಗೊಂಡಾಗ ನಾವೇನು ಹೇಳ್ತೀವಿ ಅಂತಂದರೆ ಗುರುವಿನ ಗೋಚಾರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥದ್ದು. ಸೊ ವಿಶೇಷವಾಗಿ ಗುರುವಿಗೆ ಹಲವಾರು ಹೆಸರುಗಳು, ಏನಂದರೆ ದೇವಗುರು ಅಂತ ಹೇಳ್ತೀವಿ, ಬೃಹಸ್ಪತಿ ಅಂತ ಹೇಳ್ತೀವಿ, ವ್ಯಾಲನ್ ಅಂತ ಹೇಳ್ತೀವಿ, ಅಂದರೆ ಗುರುವಿನ ಹಲವು ಹೆಸರುಗಳು ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ತುಂಬ ವಿಶೇಷವಾಗಿ ಗುರು ಬದಲಾವಣೆ ಆದಾಗ ನಮ್ಮ ವೀಕ್ಷಕರಲ್ಲಿ ತಿಳಿಸೋದೇನೆಂದರೆ ಗುರುವಿನ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಈ ರೀತಿ ಇರುತ್ತೆ: ದೇವ ಮಂತ್ರಿ ವಿಶಾಲಾಕ್ಷಂ ಸದಾ ಲೋಕಂ ಹಿತೇರಥಂ ಅನೇಕ ಶಿಷ್ಯ ಸಂಪೂರ್ಣಂ ಪೀಡಾಹರತು ಮೇ ಗುರು ಅಂತ ಹೇಳ್ತೀವಿ. ಸೊ ಈ ರೀತಿ ಬಂದಾಗ ಏನಾಗುತ್ತೆ ಅಂತಂದರೆ ಗುರು ಒಂದು ನಾನು ಆವಾಗಲೇ ಹೇಳ್ದಂಗೆ ವಿದ್ಯಾಕಾರಕ ಧನಕಾರಕ ಗ್ರಹ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಜನರಿಗೆ ಯಾರ್ಯಾರಿಗೆ ವಿದ್ಯೆಗೆ ಸಂಬಂಧಪಟ್ಟಂಥದ್ದು ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು ಎಫೆಕ್ಟ್ ಆಗುತ್ತೆ, ಅಂದರೆ ಅವರ ಜನಸಾಮಾನ್ಯರಿಗೆ ಅಂತ ಹೇಳ್ತೀವಿ. ಮತ್ತು ಗುರು ಜಾತಕದಲ್ಲಿ ಲಿವರು, ಪ್ಯಾನ್ಕ್ರಿಯಾಸು ಮತ್ತು ಗಾಲ್ ಬ್ಲ್ಯಾಡರ್ನ ಸೂಚಿಸುತ್ತೆ. ಸೊ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಸ್ವಲ್ಪ ಬಲಹೀನರಾಗಿರ್ತಾರೋ ಅಥವಾ ಗುರು 8ನೇ ಮನೆಯಲ್ಲಿರುವಂಥದ್ದು, 6ನೇ ಮನೆಯಲ್ಲಿರುವಂಥದ್ದು, 12ನೇ ಮನೆಯಲ್ಲಿರುವಂಥದ್ದು ಅಥವಾ ಗುರು ಗ್ರಹರು ಪಾಪಗ್ರಹದ ಯುತಿಯಲ್ಲಿದ್ದರೆ ಅವ್ರಿಗೆ ಈ ರೀತಿ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರುತ್ತಮ್ಮ. ಲಿವರ್ ಆಗಿರ್ಬೋದು, ಗಾಲ್ ಬ್ಲ್ಯಾಡರ್ ಆಗಿರ್ಬೋದು, ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳು ಕಾಡುತ್ತೆ. ಮತ್ತು ಯಾರ ಜಾತಕದಲ್ಲಿ ಗುರುವಿನ ಒಂದು ಯುತಿ ಅಂತ ಹೇಳ್ತೀವಿ, ಗುರು ರಾಹು ಆಗಿರ್ಬೋದು, ಗುರು ಶನಿ ಆಗಿರ್ಬೋದು, ಗುರು ಕುಜ ಆಗಿರ್ಬೋದು, ಈ ರೀತಿ ಮೇಲಿನ ಸಮಸ್ಯೆಗಳು ನಾನು ಹೇಳ್ದಂಗೆ ಈ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು. ಮತ್ತು ಗುರು ಧನಕಾರಕ ಮತ್ತು ಸಂತಾನಕಾರಕನಾಗಿರೋದ್ರಿಂದ ಯಾರ್ಯಾರಿಗೆ ಮಕ್ಕಳಾಗೋದಿಲ್ವೋ ಮತ್ತು ಯಾರ್ಯಾರಿಗೆ ಸಂತಾನ ಭಾಗ್ಯವಿಲ್ಲೋ ಅದು ಕೂಡ ಒಂದು ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ.
ಬರ್ತೀವಿ. ಅದಕ್ಕೆ ನಾವು ಹೇಳೋದೇನಂತಂದರೆ ಎಲ್ಲದಕ್ಕೂ ಕೂಡ ಗುರು ಚೆನ್ನಾಗಿದ್ರೆ ಏನಾಗುತ್ತೆ, ವಿದ್ಯೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಒಂದು ಸಂತಾನ, ಮತ್ತು ಮದುವೆ ಸಂಬಂಧಗಳು, ಮತ್ತು ಒಳ್ಳೆಯ ತಂದೆ ತಾಯಿಯಂದರು ಅಂತ ಹೇಳ್ತೀವಿ, ಮತ್ತು ದೇವರ ಕೃಪಾ ಕಟಾಕ್ಷ ಮತ್ತು ಗುರುವಿನ ಅನುಗ್ರಹ, ಮತ್ತು ಆ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ವೃತ್ತಿಯಲ್ಲಿ ಸಮಾಧಾನ ಇರುವಂಥದ್ದು. ಎಷ್ಟೋ ಜನ ಜಗತ್ತಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ, ಅವ್ರು ಮಾಡುವ ವೃತ್ತಿಯಲ್ಲಿ ಅವರಿಗೆ ಅಸಮಾಧಾನ ಇರುವಂಥದ್ದು. ಸೊ ಆಮೇಲೆ ತಂದೆ ತಾಯಿಗಳ ಆಶೀರ್ವಾದ ಅಂತ ಹೇಳ್ತೀವಿ, ಒಳ್ಳೆ ಸಂಸ್ಕಾರ, ನ್ಯಾಯ, ಧರ್ಮ, ವಿಶಾಲ ಹೃದಯ, ಇದು ಗುರುಬಲದ ಒಂದು ಅಗತ್ಯವಿರುವಂಥದ್ದು. ಇದಿದ್ದರೆ ಇದು ಖಂಡಿತ ಸಿಗುತ್ತೆ. ಮತ್ತು ಗುರು ಮಿಥುನ ರಾಶಿಗೆ ಹೋದಾಗ ನಾವು ಕುಂಡ್ಲಿ ಮುಖಾಂತರ ನೀವು ಕೇಳಿರುವಂಥ ಪ್ರಶ್ನೆಗೆ ನಾವು ನೋಡ್ತಾ ಹೋಗ್ತೀವಿ. ಹೌದು, ಗುರು ಏನಾದ್ರೂ ಮಿಥುನ ರಾಶಿಗೆ ಬಂದಾಗ ಆಗುವಂತಹ ಫಲಾಫಲಗಳೇನು, ಅಷ್ಟೇ ಅಲ್ಲ ಜಗತ್ತಿನ ಮೇಲೆ, ಜೊತೆಗೆ ನಮ್ಮ ರಾಷ್ಟ್ರದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೂಡ ನೋಡ್ತಾ ಹೋಗೋಣ ಗುರುಜಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗುರೂಜಿಗಳು ನೇರ ಪ್ರಸಾರದಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಸಿಗ್ತಾರೆ. ಹಾಗೆ ನೀವು ಮತ್ತೆ ಕಾಲ್ ಮಾಡ್ಬೇಕಂದ್ರೆ 0816227004 ಅಥವಾ 5 ಈ ನಂಬರ್ಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮುಂದುವರಿಸೋಣ ಒಂದು ಚಿಕ್ಕ ವಿರಾಮದ ನಂತರ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. 2025ರ ಗುರುಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಹಾಗೆ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು, ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮಿಥುನ ರಾಶಿಗೆ ಗುರೂಜಿ ಏನೆಲ್ಲ ಫಲಾಫಲಗಳಿದೆ ಅಂತ ಹೇಳಿ ನೋಡೋಣ. ಜೊತೆಗೆ ಈಗಾಗಲೇ ಜಗತ್ತಿನ ಮೇಲೆ ಮತ್ತೆ ನಮ್ಮ ರಾಷ್ಟ್ರದ ಮೇಲೆ ಯಾವ ಪರಿಣಾಮಗಳು ಬೀರ್ಬೋದು ಗುರೂಜಿ? ನೋಡಿ, ಖಂಡಿತ ನೋಡಿ, ಯಾವುದೇ ಒಂದು ನಮ್ಮ ಜ್ಯೋತಿಷ್ ಶಾಸ್ತ್ರಕ್ಕೆ ಹೇಳಬೇಕಾದ್ರೆ ಒಂದು ರೆಫರೆನ್ಸ್ ಅಂತ ತಗೊಂತೀವಿ. ಆ ರೆಫರೆನ್ಸ್ ಅಂತ ತಗೊಂಡಾಗ ನಾನು ಆವಾಗಲೇ ತಿಳಿಸಿದೆ, 14 ಮೇ 2025 ಸಂಜೆ ಅಂದರೆ ರಾತ್ರಿ 11 ಗಂಟೆ 20 ನಿಮಿಷಕ್ಕೆ ಗುರು ಭಗವಾನರು ಒಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥದ್ದು. ಸೊ ಆ ವಿಚಾರವಾಗಿ ನೋಡೋದಾದರೆ ಒಂದು ನಾವು ಕುಂಡ್ಲಿ ಅಂತ ಹಾಕ್ಕೊಂತೀವಿ. ಹೇಗೆ ನಾವು ನಮ್ಮ ವೀಕ್ಷಕರು ಕರೆ ಮಾಡ್ತಾ ಇರ್ತಾರೆ, ಮತ್ತು ಹಲವಾರು ವೀಕ್ಷಕರು ಅವ್ರವ್ರು ಕೇಳಿದಾಗ ಅವ್ರ ಕುಂಡ್ಲಿ ಹೇಗೆ ತಗೊಂತೀವೋ, ಈ ಗೋಚಾರಕ್ಕೂ ಕೂಡ ಒಂದು ಕುಂಡ್ಲಿ ಅಂತ ಹಾಕ್ತೀವಮ್ಮ. ಸೊ ಆ ವಿಚಾರದಲ್ಲಿ ನೋಡಿದಾಗ ಕುಂಭ ಲಗ್ನ ಬರುವಂಥದ್ದು ಗುರುವಿನ ಒಂದು ಗೋಚಾರ ಸಮಯದಲ್ಲಿ, ದ್ವಿತೀಯದಲ್ಲಿ ಉಚ್ಚ ಶುಕ್ರ ಮತ್ತು ರಾಹು ಇತಿಯಲ್ಲಿರುವಂಥದ್ದು, ತೃತೀಯದಲ್ಲಿ ರವಿ ಮತ್ತು ಬುಧ ಇರುವಂಥದ್ದು, ಪಂಚಮ ಸ್ಥಾನದಲ್ಲಿ ಗುರು ಇರುವಂಥದ್ದು, ಮತ್ತು ಷಷ್ಠ ಭಾವದಲ್ಲಿ ನೀಚ ಕುಜ ಅಂದರೆ ನೀಚ ಮಂಗಳ ಗ್ರಹ ಇರುವಂಥದ್ದು, ಅಷ್ಟಮದಲ್ಲಿ ಚಂದ್ರ ಮತ್ತು ಕೇತು ಇರುವಂಥದ್ದು. ಸೊ ಇದನ್ನ ಒಂದು ಪ್ರಪಂಚಕ್ಕೆ ನಮ್ಮ ಭಾರತದ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಈ ಗುರುವಿನ ವಿಚಾರ ಏನಂತಂದರೆ, ಕುಂಭ ಲಗ್ನ ಅಂತಂದರೆ ಆದಷ್ಟು ಕೂಡ ಈ ಕುಂಭ ಲಗ್ನ ಒಂದು ವಾಯುತತ್ವ ಲಗ್ನ ಅಂತ ಹೇಳ್ತೀವಿ. ಗುರು ಕೂಡ ವಾಯುತತ್ವ ರಾಶಿಯಲ್ಲಿರೋದ್ರಿಂದ ಗುರುವಿನ ದೃಷ್ಟಿ ನೇರವಾಗಿ ಕುಂಭ ಲಗ್ನಕ್ಕೆ ಬೀಳೋದ್ರಿಂದ ಹೆಚ್ಚು
ಒಂದು ಗಾಳಿ ಹೆಚ್ಚಾಗುವಂಥದ್ದು ಪ್ರಪಂಚದಲ್ಲಿ, ಮತ್ತು ಸಮುದ್ರದಲ್ಲಿ ಉಬ್ಬರಗಳು ಜಾಸ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಇದರಿಂದ ಪ್ರಕೃತಿಗೆ ಹಾನಿ ಉಂಟಾಗ್ಬೋದು. ಮಿಥುನ ಬಂದು ಅಮೆರಿಕ ದೇಶವನ್ನು ಮುಖ್ಯವಾಗಿ ಸೂಚಿಸೋದ್ರಿಂದ ಅಮೆರಿಕದಲ್ಲಿ ಸ್ವಲ್ಪ ಹೆಚ್ಚು ಕಾಡ್ಗಿಚ್ಚು ಹಬ್ಬುವಂಥದ್ದು, ಮತ್ತು ಅಮೆರಿಕ ದೇಶದಲ್ಲಿ ಸಂಬಂಧಪಟ್ಟವಂಥದ್ದು ಸ್ವಲ್ಪ ಏರ್ ಕ್ರಾಶಸ್ ಜಾಸ್ತಿ ಆಗ್ಬೋದು. ಮತ್ತು ಅಮೆರಿಕನ್ನ ಯಾರು ಆಳ್ತಾ ಇದ್ದಾರೋ, ಅಧ್ಯಕ್ಷರು ಯಾರಿದ್ದಾರೋ ಅವರ ಯೋಗಕ್ಷೇಮಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ, ಅವರು ಒಂದು ಆರೋಗ್ಯದ ವಿಚಾರದಲ್ಲಿ. ಮತ್ತು ಗುರು ವೃಷಭ ರಾಶಿ ಬಿಟ್ಟು ಹೋಗುವಾಗ, ಅಂದರೆ ವೃಷಭದಿಂದ ಏನು ಮಿಥುನಕ್ಕೆ ಬರ್ತಾರೆ, ನೈಸರ್ಗಿಕ ವಿಕೋಪಗಳು ಮತ್ತು ಪ್ರಕೃತಿ ತಾಣದಲ್ಲಿ ಸ್ವಲ್ಪ ಘರ್ಷಣೆಗಳಾಗುತ್ತೆ ಅಂತ ಕೆಲವೊಂದು ವಿಚಾರದಲ್ಲಿ ತಿಳಿಸ್ತೀವಿ. ಸೊ ನಮ್ಮ ರಾಷ್ಟ್ರದಲ್ಲಿ ಆಲ್ರೆಡಿ ಅದರ ಒಂದು ಕಿರಿಕಿರಿಗಳಾಗಿದೆ. ಸೊ ಆ ವಿಚಾರದಲ್ಲಿ ಸೊ ಪ್ರಪಂಚದಾದ್ಯಂತ ಏನಾಗುತ್ತೆ ಅಂದರೆ ಅಗ್ನಿ ಅವಘಡಗಳು ಜಾಸ್ತಿ ಆಗುವಂಥದ್ದು, ವಿಶೇಷವಾಗಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ವಾಯು ಮಾಲಿನ್ಯ ಜಾಸ್ತಿ ಆಗುವಂಥದ್ದು. ಯಾಕಂದರೆ ಗುರು ವಾಯುತತ್ವ ಗ್ರಹದಲ್ಲಿರೋದ್ರಿಂದ ಇಟ್ ಲೀಡ್ಸ್ ಟು ದ ಏರ್ ಪೊಲ್ಯೂಷನ್. ಸೊ ಅದು ತುಂಬ ಜಾಸ್ತಿ ಆಗುತ್ತೆ. ಮತ್ತು ಗುರು ಏನಾಗುತ್ತೆ ವಕ್ರ ಸಂಚಾರದಲ್ಲಿ ಜೂನ್ನಿಂದ ಹೋಗುವಂಥದ್ದು, ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ವಕ್ರತ್ವ ಪಡೆಯುವಂಥದ್ದು. ವಕ್ರತ್ವ ಮಿಥುನ ರಾಶಿ ಬಂದು ನಾವು ಶೇರ್ ಮಾರ್ಕೆಟ್ನ ಸೂಚಿಸುವಂಥದ್ದು. ಸೊ ಮಿಥುನ ರಾಶಿಯವರು ಜನರಲ್ ಆಗಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ಮಾಸದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ತುಂಬ ಶೇರ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸು, ಅಂದರೆ ಆ ಒಂದು ಶೇರ್ಸ್ ಏಳು ಬೀಳು ಅಂತ ಹೇಳ್ತೀವಿ, ಸ್ಟಾಕ್ ಲಾಸ್ ಆಗುವಂಥದ್ದು. ಅದಕ್ಕೆ ಯಾರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಕೂಡ ಈ ಮಾಸದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಯಾವಾಗಂದರೆ ಜೂನಿಂದ ಸೆಪ್ಟೆಂಬರ್ವರೆಗೂ ಈ ವರ್ಷದಲ್ಲಿ. ಮತ್ತು ಜಲತತ್ವ ರಾಶಿಯಲ್ಲಿ ಶನಿ ಮತ್ತು ರಾಹು ಇತಿ ಇರೋದ್ರಿಂದ ಆದಷ್ಟು ನಮ್ಮ ದೇಶದಲ್ಲಿ ಯಾರು ನೀರಿಗೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳಿರ್ತಾರೆ, ಅಂದರೆ ನಮ್ಮ ಮೀನುಗಾರರಾಗಿರ್ಬೋದು, ಮತ್ತು ಮೀನಿನ ನಂಬಿ ಬದುಕಂತ ಮೀನಿನ ಒಂದು ಬೆಸ್ತ ಕಮ್ಯುನಿಟಿ ಅಂತ ಹೇಳ್ತಾರೆ. ಮೀನುಗಾರರು ನೀರಿನ ಅಡಿಪಾಯದಲ್ಲಿ ಹೋಗೋರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ಏನಾದರೂ ಅಲ್ಲಿ ಅವಘಡಗಳು ಸಂಭವಿಸುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಮೀನುಗಾರರು ಸ್ವಲ್ಪ ಏನಾದರೂ ಈ ಸೈಕ್ಲೋನ್ ಇದ್ದಾಗ ಮತ್ತು ಹುಣ್ಣಿಮೆಗಳಲ್ಲಿ ಒಂದು ಸಮುದ್ರಕ್ಕೆ ಇಳಿಯೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಗುರುಜಿ, ಇನ್ನು ದೇವಗುರು ಕ್ಷೇತ್ರದ ಸಾಮಾನ್ಯ ಪರಿಹಾರಗಳನ್ನ ನೋಡೋದಾದ್ರೆ ಏನೇನಿರುತ್ತೆ ಗುರುಜಿ? ಮತ್ತೆ ಈ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಏನಾದ್ರೂ ಪರಿಣಾಮ ಬೀರಬಹುದಾ, ಹೇಗೆ ಅಂತ ಹೇಳಿ? ನೋಡಿ, ಖಂಡಿತ ದೇವಗುರು ಕ್ಷೇತ್ರಕ್ಕೆ ನಮ್ಮ ಏನಂತ ಹೇಳ್ತೀವಿ ಅಂದ್ರೆ ತಮಿಳ್ನಾಡಿನಲ್ಲಿರುವ ಆಲಂಗುಡಿ ಅಂತ ಹೇಳ್ತೀವಿ. ಸೊ ತಮಿಳ್ನಾಡಿನಲ್ಲಿರುವ ಆಲಂಗುಡಿಯ ವಿಚಾರದಲ್ಲಿ ಅಲ್ಲಿ ನಾವು ಕುಂಭಕೋಣಂ ಜಿಲ್ಲೆಯಿಂದ ಒಂದು 18 ಕಿಲೋಮೀಟರ್ ದೂರ ಆಗುವಂಥದ್ದು. ಸೊ ಆಲಂಗುಡಿ ಕ್ಷೇತ್ರದಲ್ಲಿ ಇಲ್ಲಿ ಮೂಲವಾದ ಗುರುವಿನ ಸ್ಥಳ, ಅಂದ್ರೆ ಮೂಲದ ಗುರುವಿನ ದೇವಸ್ಥಾನ ಇರುವಂಥದ್ದು. ಯಾರ ಜಾತಕದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಗುರುವಿನ ದೋಷವಿರುತ್ತೋ ಅಥವಾ ಗುರು ನೀಚವಾಗಿರುವಂಥದ್ದು, ಅಥವಾ ನಾವು ಹೇಳ್ದಂಗೆ ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ, ಗುರು ರಾಹು ಇತಿ ಇದ್ದಾಗ ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ. ಸೊ ಅವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗುರುವಾರದೊತ್ತು 24 ಬಾಳೆಹಣ್ಣು ಮತ್ತು 24 ಕಿತ್ಲೆ ಹಣ್ಣು ಅದರ ಒಂದು ವಿಶೇಷವಾದ ಹಣ್ಣನ್ನು ಅರ್ಪಿಸಿ ಆ ದೇವಸ್ಥಾನದಲ್ಲಿ ಒಂದು ಹರಕೆ ಮಾಡಿಕೊಂಡು, ಅಂದರೆ ಆ ಹರಕೆಯನ್ನು ಸಲ್ಲಿಸಿ ಬರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ವಿಶೇಷವಾದ ಅನುಗ್ರಹ ಸಿಗುತ್ತೆ. ಆ ಹರಕೆಯನ್ನು ಸಲ್ಲಿಸಿ ಅಲ್ಲೇ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಗುರುವಿನ ಮೂಲ ಮಂತ್ರ, ಬೀಜಾಕ್ಷರ ಮಂತ್ರ ಅಂತ ಹೇಳ್ತೀವಿ, ಇದು ಓಂ ಗ್ರಾಂ ಗ್ರೀಂ ಸಹ ಗುರುವೇ ನಮಃ, ಓಂ ಗ್ರಾಂ ಗ್ರೀಂ ಸಹ ಗುರುವೇ ನಮಃ ಅಂತ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಏನಾಗುತ್ತೆ, ಒಂದು ಅನುಕೂಲವಾಗುತ್ತೆ. ಆದರೆ ಯಾರು ಎಲ್ಲನೂ ಅಲ್ಲೇ ಹೋಗೋಕ್ಕಾಗೋದಿಲ್ಲ ಅಂತಂದರೆ ಇನ್ನೂ ಒಂದು ಕ್ಷೇತ್ರ ತುಂಬ ವಿಶೇಷವಾಗಿ ನಾವೇನಂತೀವಿ ಅಂದರೆ ಕೇರಳದಲ್ಲಿರುವಂಥ ಗುರುವಾಯೂರು ಕ್ಷೇತ್ರ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಗುರುವಿನ ಸೇವೆ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಗುರುವಾಯೂರು ದೇವಸ್ಥಾನದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ವಿಗ್ರಹವಿರುವಂಥದ್ದು. ಸೊ ಅಲ್ಲಿ ದರ್ಶನ ಮಾಡಿ ಅಲ್ಲೇ ನೀವು ತದೇಕ ಚಿತ್ತದಿಂದ ಉತ್ತರಾಭಿಮುಖ ಮಾಡಿಕೊಂಡು ದೇವಸ್ಥಾನದಲ್ಲೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಜಪ ಮಾಡಿದ್ರೆ ತುಂಬ ಒಳ್ಳೆಯದು ಗುರುವಾರದ ಹೊತ್ತು. ಆದರೆ ತುಂಬ ಜನ ಹೇಳ್ತಾರಲ್ಲ, ಎಲ್ಲರೂ ತುಂಬ ದೊಡ್ಡದಾಗಿ ಆ ಪ್ರೊನೌನ್ಸಿಯೇಷನ್ ಬರಲ್ಲ, ಬಾಯಿ ಒಳ್ಳೋದಿಲ್ಲ, ವಿಷ್ಣು ಸಹಸ್ರನಾಮ ಅಂದರೆ ತುಂಬ ದೊಡ್ಡದಾಗಿರುವಂಥದ್ದು. ಹೌದು, ಅದನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ತಪ್ಪು ಮಾಡಬಾರ್ದು. ಸೊ ಇದೆಲ್ಲ ಇರುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಗುರುಜಿ? ಅವರು ಸಿಂಪಲ್ ಆಗಿರುವಂಥ ಮಂತ್ರ ಓಂ ನಮೋ ನಾರಾಯಣಾಯ ಅಂತ ಒಂದು ಜಪ, ಓಂ ನಮೋ ನಾರಾಯಣಾಯ ಅಂತ 8 ಬಾರಿ 16 ಬಾರಿ ಈ ಥರ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಆ ಜಪದ ನಂತರ 8 ಅಥವಾ 16 ಅಥವಾ 24 ಬೆಲ್ಲದ ಅಚ್ಚನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸಿದರೆ ಗುರುವಿನ ಅನುಗ್ರಹ ಖಂಡಿತ ಸಿಗುವಂಥದ್ದು. ಓಕೆ ಗುರುಜಿ, ಇನ್ನು ಗುರುಗ್ರಹದ ಗೋಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಏನಾದರೂ ಫಲಾಫಲಗಳು ಬೀಳುತ್ತಾ ಗುರುಜಿ? ಖಂಡಿತ ಇರುತ್ತೆ. ಆದರೆ ನಾನು ಕೆಲವರು ವಿಚಾರದಲ್ಲಿ ಇವೆರಡೂ ಮಾಡೋಕ್ಕಾಗೋದಿಲ್ಲ. ಕೆಲವರು ವೀಕ್ಷಕರು ಕೇಳ್ತಾ ಇರ್ತಾರಲ್ಲ, ದೇವಸ್ಥಾನ ಅನುಗ್ರಹಕ್ಕೆ ಹೋದರೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅನ್ನೋರಿಗೆ ಒಂದು ಮಂತ್ರ, ಅವರಿಗೆ ಒಂದು ಸಿಂಪಲ್ ಪರಿಹಾರ ಹೇಳ್ಬಿಡ್ತೀನಿ ನೋಡಿ. ಯಾವ ವಿಚಾರ, ಯಾರು ನಿಮಗೆ ಈ ಗುರುವಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾರು ನಿಮಗೆ ಗುರುಗಳಂತ ನಂಬಿರ್ತೀರಾ, ಅಂದರೆ ನಿಮ್ಮ ತಂದೆ ತಾಯಿನ ಗುರು ಅನ್ಕೋಬೋದು, ನಿಮ್ಮ ಪಾಠ ಮಾಡೋವಂಥವ್ರ ಗುರು ಅನ್ಕೋಬೋದು, ನಿಮ್ಮ ಅಣ್ಣ ಅತ್ತಿಗೆನ ಗುರು ಅನ್ಕೋಬೋದು, ಅಥವಾ
ಅಥವಾ ನಿಮ್ಮ ಸುತ್ತಲೂ ಯಾರು ನಿಮಗೆ ಗುರು ಹಿರಿಯರು ಅಂತಿರ್ತಾರೋ ಅಥವಾ ನಿಮಗೆ ಸಂಬಂಧಪಟ್ಟ ಒಬ್ಬ ಜ್ಯೋತಿಷಿಗಳನ್ನು ಕೂಡ ನೀವು ಗುರು ಅಂತ ನಂಬಿದಾಗ ಅವರು ನೀವು ಇವತ್ತಿನ ಒಂದು ಗುರುವಿನ ಗೋಚಾರ 15ನೇ ತಾರೀಕಿನ ಗುರುವಿನ ಗೋಚಾರ ಏನಾಗುತ್ತೋ ಅವತ್ತು ಅವರಿಗೆ ಕಾಲಿಗೆ ನಮಸ್ಕರಿಸಿ ಒಂದು ಸಿಂಪಲ್ ಆಗಿರುವಂಥ ವೀಳ್ಯದೆಲೆ ಒಂದು ಹಣ್ಣನ್ನು ಅರ್ಪಿಸಿ ಅವರ ಒಂದು ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದ್ರೆ ಈ ಎರಡೂ ಮಾಡುವಂಥ ಪರಿಹಾರದ ಈಕ್ವಲೆಂಟ್ ರಿಸಲ್ಟ್ಸ್ ಅವ್ರಿಗೆ ಸಿಗುತ್ತಮ್ಮ. ಒಂದು ಮೇನ್ ಆಲಂಗುಡಿ ಒಂದು ದೇವಸ್ಥಾನ ಅಂತ ಹೇಳ್ತೀವಿ, ಅದಿಲ್ಲ ಅಂದ್ರೆ ಗುರುವಾಯನೂರು ಶ್ರೀಕೃಷ್ಣನ ದೇವಸ್ಥಾನ ಅಂತ ಹೇಳ್ತೀವಿ. ಇದು ಎರಡೂ ಮಾಡೋಕ್ಕಾಗೋದಿಲ್ಲ. ಸಿಂಪಲ್ ಪರಿಹಾರ ಅಂತಂದ್ರೆ ಇಷ್ಟು ಮಾಡ್ಕೊಂಡ್ರು ಕೂಡ ಗುರುವಿನ ಒಂದು ಅನುಗ್ರಹ ಖಂಡಿತ ಇರುವಂಥದ್ದು. ಓಕೆ, ಪರಿಹಾರ ಕ್ರಮನ ಕೂಡ ತಿಳಿಸ್ಕೊಟ್ರಿ ಗುರುಜಿ. ಇನ್ನು ದ್ವಾದಶ ರಾಶಿಗಳ ಮೇಲೆ ಗುರು ಗೋಚಾರ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಮೇಷ ರಾಶಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಗುರುಜಿ? ನೋಡಿ, ಖಂಡಿತ ಈಗ ರಾಶಿಯ ಒಂದು ಫಲಗಳನ್ನ ನಾವು ನೋಡ್ತಾ ಇರ್ತೀವಿ, ನಮ್ಮ ವೀಕ್ಷಕರು ಅದನ್ನೇ ಅಲ್ವಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ರು. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ನಾವು ನಮ್ಮ ದೇಶದ ಪರಿಸ್ಥಿತಿ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರ ಒಂದು ಮುಂದುವರೆದ ಭಾಗವಾಗಿ ನೋಡ್ತಾ ರಾಶಿಯ ವಿಚಾರವಾಗಿ ಕೂಡ ನೋಡ್ತಾನೆ. ರಾಹುವಿನ ಒಂದು ಇತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಮ ಒಂದು ಯಾರು ಮದ್ಯಪ್ರಿಯರು ಇರ್ತಾರೋ ಅವರಿಗೆ ಸ್ವಲ್ಪ ದುಃಖದ ಸಂಗತಿ, ಯಾಕಂದ್ರೆ ಮದ್ಯಪಾನದ ಬೆಲೆಗಳು ಜಾಸ್ತಿ ಆಗುತ್ತೆ. ಮತ್ತೆ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಹೊಸ ವಿಚಿತ್ರ ರೋಗಗಳು ಕಾಣಿಸ್ಕೊಬಿಡುವುದು ಗುರುವಿನ ಗೋಚಾರ. ಮತ್ತೆ ವಿಶೇಷವಾಗಿ ಶುಕ್ರ ಉಚ್ಚ ಸ್ಥಿತಿ ಮೀನರಾಶಿಯಲ್ಲಿರೋದ್ರಿಂದ ಪ್ರಖ್ಯಾತ ಒಬ್ಬ ಸಿನಿಮಾ ತಾರೆಯರು ಅಂದ್ರೆ ಫಿಲಿಂ ಫೀಲ್ಡ್ ಅಂತ ಹೇಳ್ತೀವಲ್ಲ, ಅವರಿಗೆ ಈ ವರ್ಷದಲ್ಲಿ ಒಂದು ಸ್ವಲ್ಪ ಅವರ ಒಂದು ಅಸ್ತಂಗತ ಆಗುವಂತ ಒಂದು ಕಾಲ ಕೂಡ ನೋಡ್ತಾ ಬರ್ತೀವಿ. ಆಮೇಲೆ ಕುಜನ ನೀಚ ದೃಷ್ಟಿ ನಮ್ಮ ಒಂದು ಕುಂಭ ಲಗ್ನದ ಮೇಲೆ ಅಷ್ಟಮ ನೀಚ ದೃಷ್ಟಿ ಇರೋದ್ರಿಂದ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಬ್ಬ ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಯ ಆರೋಗ್ಯದಲ್ಲಿ ಖಂಡಿತ ಏರುಪೇರು ಆಗುವಂಥದ್ದು ಕೂಡ ನೋಡ್ತಾ ಬರ್ತೀವಿ. ಮತ್ತೆ ಶನಿ ಬುಧರ ಗೋಚಾರ ಈ ಒಂದು ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಖಂಡಿತವಾಗಿ ಈ ಗುರುವಿನ ಗೋಚಾರ ಈ ಮೇಯಿಂದ ಮುಂದಿನ ಮೇವರೆಗೆ ಒಂದು ವಿಚಿತ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ. ಅದರಲ್ಲಿ ಸ್ಥಾನ ಪಲ್ಲಟವಾಗಬಹುದು, ಒಂದು ಏನೇ ಒಂದು ರಾಜಕೀಯ ಮೇಲಾಟಗಳು ಆಗ್ಬೋದು, ಅದರಿಂದ ರಾಜ್ಯನ ಆಳುವವರ ಒಂದು ಪೊಸಿಷನ್ ಕೂಡ ಚೇಂಜ್ ಆಗ್ಬೋದು, ಅಂದ್ರೆ ಅವರ ಬದಲಾವಣೆ ಕೂಡ ಆಗ್ಬೋದು. ಮತ್ತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಭಾರತದ ಕೀರ್ತಿ ಪ್ರತಿಷ್ಠೆ ಇನ್ನಷ್ಟು ಪ್ರಕಾಶಮಾನವಾಗುತ್ತೆ. ಅಷ್ಟಮದಲ್ಲಿ ಚಂದ್ರ ಕೇತು ಇರೋದ್ರಿಂದ ಈಗ ಏನ್ ನಡೀತಾ ಇದೆನೋ ತುಂಬಾ ಜನ ಕುತೂಹಲದಿಂದ, ನಮ್ಮ ಯಾರು ಶತ್ರು ರಾಷ್ಟ್ರ ಇದ್ದಾರೆ, ಯಾಕಂದ್ರೆ ನಾವು ಹೆಸರು ಹೇಳಕ್ ಬಯಸೋದಿಲ್ಲ, ಅಷ್ಟೊಂದು ಶತ್ರುಗಳು ಇರೋದ್ರಿಂದ ಅವರ ಒಂದು ರಾಷ್ಟ್ರ ಖಂಡಿತ ಮಣ್ಮುಕ್ಕುತ್ತೆ. ಅವರ ಒಂದು ಕರ್ಮದ ಒಂದು ನೆಗೆಟಿವ್ ಕರ್ಮ ಅಂತಾನೆ ಹೇಳ್ತೀವಿ, ಅವರ ಪಾಪದ ಕೂಡ ತುಂಬಿ ಏನಾಗುತ್ತೆ ಅಂದ್ರೆ ಅವರ ರಾಷ್ಟ್ರ ಏನಿದೆ ಬರುವಂತ ದಿನಮಾನಸದಲ್ಲಿ ಇನ್ನು 2-3 ವರ್ಷದಲ್ಲಿ ಮ್ಯಾಪ್ ಅಲ್ಲಿ ಇರೋದಿಲ್ಲಮ್ಮ. ಅಷ್ಟು ಮಾತ್ರ ಈ ಒಂದು ಗುರುವಿನ ಗೋಚಾರ ಖಂಡಿತ ಆ ಒಂದು ಶತ್ರು ರಾಷ್ಟ್ರಕ್ಕೆ ಈಗ ಏನು ವಿದ್ಯಮಾನ ನಡೀತಾ ಇದೆ ಅವರು ನಿರ್ಣಾಮ ಆಗೋದಂತೂ ಸತ್ಯ. ಇದು ನಮಗೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು. ಅಂದ್ರೆ ಗುರು ಬದಲಾವಣೆಯಿಂದ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಗುರು ಗೋಚಾರದ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಆದರೆ ನೀವು ಆವಾಗಲೇ ಕೇಳ್ದಂಗೆ ಮೇಷರಾಶಿಯವರು ರಾಷ್ಟ್ರ ಏನಾಗುತ್ತೆ ಅಂದರೆ ಒಂದು ಮೇಷರಾಶಿಯ ರಾಷ್ಟ್ರಾಧಿಪತಿ ಚತುರ್ಥ ಭಾವದಲ್ಲಿ ಸ್ವಲ್ಪ ನೀಚವಾಗಿರೋದ್ರಿಂದ ಅಷ್ಟೊಂದು ತಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಮಾತೃಕಾರಕನಾದ ಚಂದ್ರ ಕೇತುಗ್ರಸ್ತನಾಗಿರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಮೇಷರಾಶಿಯವರ ತಾಯಿ ಆರೋಗ್ಯದಲ್ಲಿ ಏರುಪೇರು ಅಂತ ಹೇಳ್ತೀವಿ. ಮತ್ತು ತಾಯಿಯ ಜೊತೆ ಸ್ವಲ್ಪ ಅಷ್ಟೊಂದು ಸಮಾಧಾನಕರ ಒಂದು ಪರಿಸ್ಥಿತಿ ಇರೋದಿಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ಮೇಷರಾಶಿ ವಿಶೇಷವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ರಕ್ತಹೀನತೆ ಅಂತ ಹೇಳ್ತೀವಿ, ಲೋ BP ಮತ್ತು ಹ್ಯೂಮೋಗ್ಲೋಬಿನ್ ಸಮಸ್ಯೆ, ಈ ರೀತಿ ಒಂದು ಸಮಸ್ಯೆಗಳು ಕಾಣ್ಬೋದು. ಮತ್ತೆ ಚತುರ್ಥ ಜಲರಾಶಿ ಆಗಿರೋದ್ರಿಂದ ರಾಶಿಯ ಜಾತಕಸ್ಥರು ಅಂದ್ರೆ ಮೇಷರಾಶಿಯ ಜಾತಕಸ್ಥರು ಒಂದು ಜಲಕ್ಕೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ಸ್ವಲ್ಪ ವಾಹನಕ್ಕೆ ಅಥವಾ ಅವರು ಜಲದ ಈಗ ಒಂದು ನದಿ ತೀರದಲ್ಲಿ ಒಂದು ಸಮುದ್ರ ತೀರದಲ್ಲಿ ವಾಹನದ ವಿಚಾರವಾಗಿ ಏನಾದರೂ ಸ್ವಲ್ಪ ಏರುಪೇರುಗಳು ವಾಹನ ಅಪಘಾತಗಳು ಆಗುವಂಥದ್ದು ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಮೇಷರಾಶಿಯವರು ಹುಷಾರಾಗಿರ್ಬೇಕು. ಮತ್ತೆ ಒಂದು ಮೇಷರಾಶಿಯ ಅಧಿಪತಿಯಾದ ಕುಜನು ನೀಚನಾಗಿರೋದ್ರಿಂದ ಮೇಷರಾಶಿಯ ಅಧಿಪತಿ ಕುಜ ಅಂದ್ರೆ ನಾವು ಭೂಮಿಪುತ್ರ ಅಂತ ಹೇಳ್ತೀವಿ. ಸೊ ಭೂಮಿಗೆ ಸಂಬಂಧಪಟ್ಟಂತ ಪತ್ರಗಳು ಅಂದ್ರೆ ಏನಾದರೂ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನಾದರೂ ಸ್ವಲ್ಪ ನಕಲಿಯಾಗಿರುವಂಥದ್ದು, ಈ ರೀತಿ ನಾವು ಮೇಷರಾಶಿಯವರಿಗೆ ಗುರು ಬದಲಾವಣೆಯಿಂದ ಒಂದು ಇದನ್ನ ಫಲಗಳನ್ನ ನೋಡ್ತಾ ಬರ್ತೀವಮ್ಮ. ಪರಿಹಾರ ಕ್ರಮಗಳಂತ ಏನಾದರೂ ಇದೆಯಾ? ನೋಡಿ, ಆದಷ್ಟು ಮೇಷರಾಶಿಯವರು ಒಂದು ರಾಶಿಯಾಧಿಪತಿಯಾದ ಕುಜನ ಮೂಲ ಮಂತ್ರ ಅಂತ ಹೇಳ್ತೀವಿ, ಓಂ ಅಂಗಾರಕಾಯ ನಮಃ ಅಂತ ಈ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ತಾವು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ 108 ಬಾರಿ ಓಂ ಅಂಗಾರಕಾಯ ನಮಃ ಅಂತ ಈ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ.
ಓಕೆ ಗುರುಜಿ, ಮೇಷರಾಶಿಯವರಿಗೆ ಗುರು ಗೋಚಾರದ ಪ್ರಭಾವದಿಂದ ಯಾವ ಪರಿಣಾಮ ಬೀರುತ್ತೆ, ಜೊತೆಗೆ ಪರಿಹಾರ ಕ್ರಮಗಳೇನು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯ ಮೇಲೂ ಕೂಡ ಗುರುಗ್ರಹದ ಗೋಚಾರ ಏನಿರುತ್ತೆ ಅದರ ಪ್ರಭಾವ ಬೀರುತ್ತಾ, ಅದರ ಫಲ ಏನು ಗುರುಜಿ? ಈ ರಾಶಿಯವರಿಗೆ ಶುಭನೋ ಅಶುಭನೋ ಇದು? ನೋಡಿ, ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಯಾಕಂದರೆ ಇವರಿಗೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಯಾವಾಗಲೇ ಯಾವುದೇ ರಾಶಿಯಲ್ಲಿ ನೋಡಿದಾಗ ದ್ವಿತೀಯ ಪಂಚಮ ಭಾಗ್ಯ ಮತ್ತು ಲಾಭ ಸ್ಥಾನದಲ್ಲಿ ಗುರುವಿನ ಗೋಚಾರ ಖಂಡಿತ ಅನುಕೂಲ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಮೊದಲನೇದಾಗಿ ಚತುರ್ಥಾಧಿಪತಿ ಸೂರ್ಯ ಲಗ್ನದಲ್ಲೇ ಬಂದಿರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ಬರುವಂಥ ಗುರು ಗೋಚಾರ ನಿಮಗೆ ಒಳ್ಳೆ ಕಂಫರ್ಟ್ಸ್ನ ಕೊಡುವಂಥದ್ದು, ವಾಹನ ಇತ್ಯಾದಿ ಖರೀದಿಗಳನ್ನು ಕೊಡುವಂಥದ್ದು. ದ್ವಿತೀಯದಲ್ಲಿ ಗುರು ಇರೋದ್ರಿಂದ ಆದಷ್ಟು ಶುಭ ಕಾರ್ಯಗಳು ಮತ್ತು ಮನೆಯಲ್ಲಿ ಒಂದು ಖುಷಿ ಸಂಭ್ರಮ ಬರುವಂಥ ಒಂದು ವರ್ಷದ ಕಾಲದಲ್ಲಿ ವೃಷಭ ರಾಶಿಯವರಿಗೆ ಖಂಡಿತ ಫ್ಯಾಮಿಲಿ ಎಕ್ಸ್ಪೆನ್ಷನ್ ಅನ್ನೋದು ನೋಡ್ತಾ ಇದ್ದೀವಿ. ಅದಂದರೆ ಫ್ಯಾಮಿಲಿ ಎಕ್ಸ್ಪೆನ್ಷನ್ ಯಾವ ರೀತಿ ಆಗ್ಬೋದು? ಒಂದು ಮದುವೆ ಇತ್ಯಾದಿಗಳಾಗುವಂಥದ್ದು, ಹೊಸ ಸಂಬಂಧಗಳು ಬೆರೆಯುವಂಥದ್ದು, ಅಥವಾ ಸಂತಾನದ ವಿಚಾರವಾಗಿ ಅನುಕೂಲಗಳ ಆಗುವಂಥದ್ದು ಖಂಡಿತ ನೋಡ್ತೀವಿ. ತೃತೀಯದಲ್ಲಿ ನೀಚಕುಜ ಸಪ್ತಮ ಮತ್ತು ವ್ಯಯಾಧಿಪತಿ ನೀಚಕುಜ ತೃತೀಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ವೃಷಭ ರಾಶಿಯವರು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಸಹೋದರರ ವಿಚಾರವಾಗಿ ಕಲಹಗಳು, ಅನಗತ್ಯ ಕಿರಿಕಿರಿಗಳು ಉಂಟಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಪಂಚಮದಲ್ಲಿ ಇವರಿಗೆ ಕುಜ ವೃಷಭ ರಾಶಿಯವರಿಗೆ ಗುರುಬಲದ ಬದಲಾವಣೆ. ಪಂಚಮ ಕುಜ ಏನಾಗುತ್ತೆ ಅಂದರೆ ಸಂತಾನಕ್ಕೆ ಆಗುವಂಥದ್ದು, ಸಂತಾನ ಆದ ನಂತರ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ. ಮತ್ತು ಇವರಿಗೆ ರಾಶಿಯಿಂದ ಲಾಭ ಸ್ಥಾನದಲ್ಲಿ ರಾಹು ಶನಿ ಮತ್ತು ಶುಕ್ರನ ಯುತಿ ಇರೋದ್ರಿಂದ ಆದಷ್ಟು ಇವರಿಗೆ ಕರ್ಮ ಭಾವದಲ್ಲಿ ಅಂದರೆ ಇವರು ಮಾಡ್ತಿರುವಂಥ ಪ್ರೊಫೆಷನ್ನು ಈ ವರ್ಷದಲ್ಲಿ ಗುರು ಬದಲಾವಣೆಯಿಂದ ಪ್ರೊಫೆಷನಲ್ಲಿ ವೃದ್ಧಿ ಅಂದರೆ ಒಳ್ಳೆ ಪ್ರೊಫೆಷನಲ್ ಸಕ್ಸಸ್ ಸಿಗುವಂಥದ್ದು, ಮತ್ತು ಏನಾದರೂ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದರೆ ಪ್ರಮೋಷನ್ಸ್ ಸಿಗುವಂಥದ್ದು, ಕೆಲಸದಲ್ಲಿ ಆಲ್ರೆಡಿ ಇದ್ದರೆ ಇನ್ಕ್ರಿಮೆಂಟ್ ಕೂಡ ಸಿಗುವಂಥದ್ದು ಗುರುವಿನ ಗೋಚಾರ ಫಲ ವೃಷಭ ರಾಶಿಯವರಿಗೆ. ಕಂಪೇರ್ ಟು ಮೇಷರಾಶಿ ಇವರಿಗೆ 100ರಲ್ಲಿ 70% ತುಂಬ ಒಳ್ಳೆಯದಾಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಲಾಭನೇ ಇದೆ ವೃಷಭ ರಾಶಿಯವರಿಗೆ ಗುರುಗ್ರಹದ ಗೋಚಾರದಿಂದ ಲಾಭ ಇರೋವಂಥದ್ದು. ಕಂಪೇರ್ ಮಾಡಿದ್ರೆ ಮೇಷರಾಶಿಯವರಿಗೆ 70% ಭಾಗಗಳಷ್ಟು ಲಾಭ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಗುರುಜಿ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಗುರುಗ್ರಹದ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗಿದೆ ಗುರುಜಿ? ಇವ್ರು ಏನಾದರೂ ನಷ್ಟವನ್ನ ಎದುರಿಸ್ತಾರಾ, ಹೇಗೆ? ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಇದು ಅಂತ ರಾಶಿಗೆ ಗುರು ಬರೋದ್ರಿಂದ ನಮ್ಮಲ್ಲಿ ಒಂದು ವಾಕ್ಯ ಹೇಳ್ದಂಗೆ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತೀವಿ. ಅಂದರೆ ಗುರು ಏನಾಗುತ್ತೆ ಆ ಭಾವದಿಂದ ಮುಂದಿನ ಭಾವಕ್ಕೆ ಹೋದಾಗ ಒಳ್ಳೆ ಫಲಗಳನ್ನು ಸಿಗುತ್ತೆ, ರಾಶಿಗೆ ಬಂದಾಗ ಏನಾಗುತ್ತೆ ಸ್ವಲ್ಪ ಅಡಚಣೆಗಳು ನೀಡುತ್ತೆ. ಇಲ್ಲಿ ಸಪ್ತಮ ದಶಮಾಧಿಪತಿಯಾದ ಗುರುಗ್ರಹರು ರಾಶಿಗೆ ಬರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಮದುವೆ ಇತ್ಯಾದಿ ಕೆಲಸ ಕಾರ್ಯಗಳು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು ಈ ವರ್ಷದಲ್ಲಿ ಸ್ವಲ್ಪ. ಯಾಕಂದರೆ ಇಲ್ಲೇನೇನಾಗುತ್ತೆ ಅವ್ರ ಡಿಸಿಷನ್ಸಿಗೆ ಅವ್ರು ಏನಾದರೂ ಪೇಚಾಡುವಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಮತ್ತು ಇಲ್ಲೇನಾಗುತ್ತೆ ಷಷ್ಠ ಮತ್ತು ಲಾಭಾಧಿಪತಿಯಾದ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿರೋದ್ರಿಂದ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆಗಳು ಅಂದರೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡ್ತಾ ಬರ್ತೀವಿ. ಆಮೇಲೆ ಎಷ್ಟೇ ಇದ್ರೂ ಕೂಡ ಒಂದು ಡಿಸೀಸ್ ಅಂತ ಏನು ಹೇಳ್ತಾರಲ್ಲಮ್ಮ, ಒಂದು ಏನೋ ಒಂದು ರೋಗ ಅಂತ ಹೇಳ್ತಾರೆ, ಅದು ಡಯಾಗ್ನೈಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಮಿಥುನ ರಾಶಿಯ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಇಮಿಡಿಯೇಟ್ ಫ್ಯಾಮಿಲಿ ಅಂತ ಯಾರು ಹೇಳ್ತಾರೆ ಆ ವಿಚಾರದಲ್ಲಿ. ಚತುರ್ಥದಲ್ಲಿ ಕೇತು ಇರೋದ್ರಿಂದ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ. ಆಮೇಲೆ ಮತ್ತೇನಾದರೆ ವಾಹನಗಳಿಂದ ಕಿರಿಕಿರಿ, ಅಂದರೆ ಇವರೇನೇ ವಾಹನ ಉಪಯೋಗಿಸ್ತಾ ಇದ್ರೆ ಅದೇನೋ ಪದೇ ಸರ್ವಿಸ್ ಆಗುವಂಥದ್ದು, ಡೆಂಟ್ ಆಗುವಂಥದ್ದು, ಈ ಕಿರಿಕಿರಿಗಳನ್ನು ನೋಡ್ತಾ ಬರ್ತೀವಿ. ಮತ್ತು ಇಲ್ಲಿ ದಶಮದಲ್ಲಿ ಯುತಿ ಶನಿ ಶುಕ್ರ ರಾಹು ಇರೋದ್ರಿಂದ ಕೆಲಸದಲ್ಲಿ ಫೀಮೇಲ್ ವರ್ಕರ್ಸ್ ಅವರಿಂದ ಸ್ವಲ್ಪ ಏನೋ ಒಂದು ಡಾಮಿನೆಂಟ್ ಆಗೋದು ಅಥವಾ ಕಿರಿಕಿರಿಗಳು ಉತ್ಪತ್ತಿ ಆಗೋದು ಅಥವಾ ವಿವಾದಗಳು ಕೂಡ ಆಗುವಂಥದ್ದು ನಾವು ಮಿಥುನ ರಾಶಿಯವರಿಗೆ ಹೇಳ್ತೀವಿ. ಅದಕ್ಕೆ ಆದಷ್ಟು ಕೆಲಸ ಕಾರ್ಯದಲ್ಲಿ ವಿಚಾರದಲ್ಲಿ ಯಾವುದೇ ವಾದ ವಿವಾದಗಳು ಬೇಡ, ಅದರಿಂದ ಉಲ್ಬಣ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಈ ರೀತಿ ಒಂದು ಗುರುಗ್ರಹದ ಒಂದು ಗೋಚಾರದ ಫಲಗಳನ್ನು ನಾವು ನೋಡ್ತಾ ಬರ್ತೀವಿ. ಗುರುಜಿ, ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಕ್ರಮ ಅನ್ನೋದು ಇದ್ದೇ ಇರುತ್ತೆ ಗುರುಜಿ. ಈ ರೀತಿಯಾಗಿ ಮಿಥುನ ರಾಶಿಯವರಿಗೆ ಗುರು ಗೋಚಾರದ ಪ್ರಭಾವ ನೀವಾಗಲೇ ಹೇಳ್ದಾಗೆ ಸ್ವಲ್ಪ ಮಟ್ಟಿಗೆ ಸರಿ ಇಲ್ಲದೆ ಇರೋದ್ರಿಂದ ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಬೋದು? ನೋಡಿ, ಜನ್ಮದಲ್ಲೇ ಗುರು ಇರೋದ್ರಿಂದ ಮಿಥುನ ರಾಶಿಯವರು ಆದಷ್ಟು ಗುರುವಿನ ಪರಿಹಾರ ಪ್ರತಿ ಗುರುವಾರ ಅಥವಾ ಯಾವುದೋ ಒಂದು ತಿಂಗಳಿನ ಒಂದು ಗುರುವಾರ ಅಂತ ಹೇಳ್ತೀವಿ, ಆದಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಗುರು ಅಂದರೆ ಯಾರು, ಒಂದು ಬ್ರಾಹ್ಮಣ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಒಂದು ಕೆಂಪು ವಸ್ತ್ರವನ್ನು ನೀಡುವಂಥದ್ದು, ಅವರಿಗೆ ಬಾಳೆಹಣ್ಣು, ಬೆಲ್ಲ, ಸ್ವಲ್ಪ ಕಡಲೆಕಾಳು, ಸೊ ಇದನ್ನೆಲ್ಲ ಒಂದು ಕಡೆ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅವರಿಗೆ ಅದನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೆಯುವಂಥದ್ದು, ಅಥವಾ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಇರುವಂಥ ನೆಗೆಟಿವ್ ದೋಷಗಳೇನು ಮಿಥುನ ರಾಶಿಯವರಿಗೆ
ಏನಾಗಿರುತ್ತೋ ಅದು ಕಮ್ಮಿ ಆಗುತ್ತಮ್ಮ. ಓಕೆ, 2025 ಗುರುಬಲ ಯಾರಿಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಗಳೊಂದಿಗೆ ನೀವು ಮಾತನಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು 08162270004 ಅಥವಾ 5 ಅಥವಾ 6 ಕಾಲ್ ಮಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಕ್ರಮಗಳನ್ನ ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ಮಿಥುನ ರಾಶಿಯವರೆಗೂ ನಾವು ನೋಡಿದ್ವಿ. ಇನ್ನು ಕರ್ಕಾಟಕ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರು ಗೋಚಾರದಿಂದ ಯಾವೆಲ್ಲ ಪ್ರಭಾವಗಳು ಬೀರ್ತಾ ಹೋಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಏನಾದ್ರೂ ಅನುಕೂಲಗಳು ಇದೆಯಾ ಗುರೂಜಿ? ಸ್ವಲ್ಪ ಕರ್ಕಾಟಕ ರಾಶಿಗೆ ಅನುಕೂಲಕ್ಕಿಂತ ಸ್ವಲ್ಪ ಅನನುಕೂಲ ಅಂತ ಹೇಳ್ಬೋದು. ಆದರೆ ರಾಶಿಯ ಸ್ಟಾರ್ಟಿಂಗಲ್ಲೇ ಹೀಗೆ ಹೇಳಿದ್ರೆ ಹೇಗೆ ಗುರುಗಳೇ ಅಂತ ರಾಶಿಯವರು ಬೇಜಾರಾಗ್ಬೋದು. ಆದರೆ ಇಷ್ಟು ದಿನ ಏನು ಕರ್ಕಾಟಕ ರಾಶಿಯವರಿಗೆ ಲಾಭದಲ್ಲಿ ಗುರು ಇತ್ತು, ಪೂರ್ಣ ಪ್ರಮಾಣದಲ್ಲಿ ಗುರುಬಲವಿತ್ತು, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ವ್ಯಯ ಸ್ಥಾನದಲ್ಲಿ ಗುರು ಬರುವಂಥದ್ದು. ಸೊ ವ್ಯಯದಲ್ಲಿ ಗುರು ಬಂದಾಗ ಏನಾಗುತ್ತೆ, ಗುರು ಬಂದು ಷಷ್ಠ ಮತ್ತು ಇಲ್ಲಿ ಅವರಿಗೆ ಕರ್ಕಾಟಕ ರಾಶಿ ಭಾಗ್ಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಮತ್ತು ಕರ್ಕಾಟಕ ರಾಶಿಯ ತಂದೆ ಅವರ ಒಂದು ಫಾದರ್ ಅಂತ ಹೇಳ್ತಾರೆ, ಅಥವಾ ತಂದೆ ಇಲ್ಲ ಕಾಲವಾಗಿದ್ರೆ ಅಂದರೆ ತಂದೆಗೆ ಸಮಾನರಾದ ವಯಸ್ಸಿಕರು ಏನಿರ್ತಾರೆ ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರು ನೋಡ್ತೀವಿ, ಅವರ ವಿಚಾರವಾಗಿ ಖರ್ಚನ್ನ ನೋಡ್ತೀವಿ, ಮತ್ತು ಅವ್ರ ಜೊತೆ ಸ್ವಲ್ಪ ಏನೋ ವಾದ ವಿವಾದಗಳು, ಸ್ವಲ್ಪ ಶತ್ರುತ್ವ, ಏನೋ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ನೋಡ್ತೀವಿ. ಮತ್ತು ರಾಶಿಯಲ್ಲೇ ಇಲ್ಲೇನಾಗುತ್ತೆ, ಯೋಗಕಾರಕ ಮಂಗಳನಿರೋದ್ರಿಂದ ಇಲ್ಲೇನು ಅವರು ಮತ್ತು ಕರ್ಕಾಟಕ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ಸು ಮತ್ತು ಜಾಸ್ತಿ ಕಿರಿಕಿರಿಗಳು ಉಂಟಾಗುವಂಥದ್ದು, ಎಷ್ಟೇ ಕೆಲಸ ಮಾಡಿದ್ರೂ ಒಂದು ದಣಿವೆ ತುಂಬ ಅನಿಸುವಂಥದ್ದು ಈ ಒಂದು ಗುರುವಿನ ಗೋಚರ ಫಲ ನೋಡ್ತೀವಿ. ಮತ್ತು ಇಲ್ಲಿ ಪಂಚಮದಲ್ಲಿ ರಾಶ್ಯಾಧಿಪತಿ ಚಂದ್ರ ಇರೋದ್ರಿಂದ ಆದಷ್ಟು ಇವರಿಗೆ ಜಲಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಜಲಗಂಡಾಂತರ ಅಂದರೆ ಎಲ್ಲೋ ಒಂದು ನೀರಿನ ಸ್ಥಳದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬೀಳುವಂಥದ್ದು, ಏಟ್ ಮಾಡ್ಕೊಳ್ಳುವಂಥದ್ದು ರಾಶಿಯ ಜಾತಕಸ್ಥರಿಗೆ ನೋಡ್ತೀವಿ. ಮತ್ತು ಇಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಶುಕ್ರ ರಾಹು ಇರೋದ್ರಿಂದ ಈ ಒಂದು ದೂರದ ದೇಶದ ಪ್ರಯಾಣ ಆಗುವಂಥದ್ದು, ಅಂದರೆ ಫಾರಿನ್ ವಿಸಿಟ್ಸು, ಫಾರಿನ್ ಟ್ರಿಪ್ಸು, ಅಥವಾ ನಮ್ಮ ದೇಶದಲ್ಲೇ ಅವ್ರು ಕೆಲಸ ಮಾಡ್ತಿದ್ದು, ಫಾರ್ ಎಕ್ಸಾಂಪಲ್ ಅವರು ಕರ್ನಾಟಕದಲ್ಲಿದ್ದು ಡೆಲ್ಲಿಗೆ ಹೋಗಿ ಕೆಲಸ ಮಾಡುವಂಥದ್ದು, ಅಲ್ಲೇನೋ ಒಂದು ಪ್ರಾಜೆಕ್ಟ್ಸು ಅಸೈನ್ಮೆಂಟ್ ಸಿಗುವಂಥದ್ದು, ಮತ್ತು ಶುಕ್ರ ಉಚ್ಚ ಶುಕ್ರನಾಗಿರೋದ್ರಿಂದ ಹೊಸ ಒಂದು ಫ್ರೆಂಡ್ಶಿಪ್ಸ್ ಆಗುವಂಥದ್ದು, ಅಂದರೆ ಟ್ರೇಡ್ ರಿಲೇಟೆಡ್ಡು ಮತ್ತು ಕೆಲಸ ಕಾರ್ಯಗಳ ವಿಚಾರವಾಗಿ ನಾವು ಒಂದು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಓಕೆ, ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರು ಗೋಚಾರದ ಪ್ರಭಾವ ಹೇಗಿದೆ, ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ, ಗುರು ಗೋಚಾರದ ಪ್ರಭಾವ ಈ ರಾಶಿಯವರಿಗೆ ಏನಾದ್ರೂ ಈ ವರ್ಷ ನಷ್ಟ ಇದೆಯಾ, ಲಾಭ ಇದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾರೆ. ನೋಡಿ, ಸಿಂಹರಾಶಿಯವರಿಗೆ ಖಂಡಿತ ಲಾಭ ಜಾಕ್ಪಟ್ ಅಂತ ಹೇಳ್ಬೋದು. ಯಾಕಂದರೆ ಸಿಂಹರಾಶಿಯವರಿಗೆ ಬರುವಂಥದ್ದು ಲಾಭದ ಒಂದು ಗುರು ಅಂತ ಹೇಳ್ತೀವಿ. ಸೊ ಸಿಂಹರಾಶಿಯ ಜಾತಕಸ್ಥರು ಹಣಕಾಸಿನಲ್ಲಿರಬಹುದು, ಧನಕಾರಕ ಗುರು ಕುಟುಂಬದ ವಿಚಾರವಾಗಿ ಮತ್ತು ಶುಭ ಕಾರ್ಯಗಳ ವಿಚಾರವಾಗಿ ಈ ಒಂದು ಮಾಸದಲ್ಲಿ ಅತ್ಯಧಿಕ ಶುಭವಾಗಿರುವಂಥದ್ದು. ಮತ್ತು ರಾಶಿಯಲ್ಲಿ ರಾಶ್ಯಾಧಿಪತಿಯಾದ ಸೂರ್ಯನು ದಶಮ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ, ಸರ್ಕಾರ ಮಟ್ಟದಲ್ಲಿರುವಂಥ ಕೆಲಸ ಕಾರ್ಯಗಳು ಮತ್ತು ಮಾಡುವಂಥ ಏನೇ ಒಂದು ಸರ್ಕಾರಕ್ಕೆ ಸಂಬಂಧಿತವಾಗಿರುವಂಥ ಕಾಂಟ್ರಾಕ್ಟ್ಸ್ ಮಾಡ್ತಿರ್ಬೋದು, ಅದರಿಂದ ಅನುಕೂಲ. ಮತ್ತು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಸಿಂಹರಾಶಿಯವರಿಗೆ ಅನುಕೂಲ ಅಂತ ಹೇಳ್ತೀವಿ. ಓಕೆ ಗುರುಜಿ, ಸಿಂಹರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಯಾರು ಕಾಲ್ ಮಾಡಿದ್ರಿ ಮತ್ತೊಮ್ಮೆ ನೀವು ಕಾಲ್ ಮಾಡಿ, ಹಾಗೆ ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ, ಗುರೂಜಿ ಸಿಂಹರಾಶಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಊಟದ ವಿಚಾರದಲ್ಲಿ ನಿಮಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು ಈ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಆಗ್ತಾ ಬರುತ್ತೆ. ತೃತೀಯದಲ್ಲಿ ಏನಾಗುತ್ತೆ, ವ್ಯಯಾಧಿಪತಿಯಾದ ಚಂದ್ರ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ತಾಯಿಯ ವಿಚಾರದಲ್ಲಿ ಸ್ವಲ್ಪ ತಾಯಿಯ ಯೋಗಕ್ಷೇಮಕ್ಕೆ ಏರುಪೇರಾಗುವಂಥದ್ದು ಸಿಂಹರಾಶಿಯವ್ರದ್ದು ನೋಡ್ತಾ ಬರ್ತೀವಿ. ಅಷ್ಟಮ ಸ್ಥಾನದಲ್ಲಿ ಶನಿ ಶುಕ್ರ ಮತ್ತು ರಾಹುವಿನ ಗೋಚಾರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಷಷ್ಠಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಒಂದು ವಿಪರೀತ ರಾಜಯೋಗ ಶನಿ ಗ್ರಹದಿಂದ ಸೃಷ್ಟಿ ಆಗ್ತಾ ಇದೆ ಇವರಿಗೆ. ಸೊ ಈ ವಿಚಾರದಲ್ಲಿ ನೋಡೋದಾದರೆ ಕೆಲಸದಲ್ಲಿ ಇನ್ನೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಸಿಂಹರಾಶಿಯವರಿಗೆ ಸಿಗುವಂಥದ್ದು ಮತ್ತು ಒಂದು ಮನ್ನಣೆ ಸಿಗುವಂಥದ್ದು. ಮತ್ತು ಶುಕ್ರನೂ ಅಲ್ಲೇ ಇರೋದ್ರಿಂದ ಇವರ ಸಿಂಹರಾಶಿಯ ಒಂದು ಪತ್ನಿಯಿಂದ ಅವರಿಗೆ ಸಹಕಾರ ಸಿಗುವಂಥದ್ದು ಕೆಲಸ ಕಾರ್ಯದಲ್ಲಿ, ಅಥವಾ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ, ಅವ್ರು ಏನೋ ಮಾಡ್ತಾ ಇದ್ರೆ ಅವ್ರ ಹೆಲ್ಪ್ ಸಿಗುವಂಥದ್ದು. ಅಥವಾ ಸಿಂಹರಾಶಿಯವರು ಯಾರು ವರ್ಕರ್ಸ್ ಇರ್ತಾರೆ, ಅಂದರೆ ಈಗ ಒಂದು ಎಂಪ್ಲಾಯಿ ಇದ್ದರೆ ಅವರ ಪತ್ನಿಯಿಂದ ಒಂದು ಒಳ್ಳೆ ಸಜೆಷನ್ ಸಿಗ್ಬೋದು, ಇದರಿಂದ ಕೂಡ ಶುಭವಾಗುವಂಥದ್ದು. ಮತ್ತು ಏನಾಗುತ್ತೆ, ಅಷ್ಟಮದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಏರುಪೇರುಗಳು ಅಂತ ಹೇಳ್ತೀವಿ. ಆದರೆ ರಾಹು ಕೇತು ಕೂಡ ಬದಲಾವಣೆ ಆಗೋದ್ರಿಂದ, ಸಪ್ತಮ ರಾಹು ಬರೋದ್ರಿಂದ ಸ್ವಲ್ಪ ಏನಾದರೂ ಮದುವೆ ಇತ್ಯಾದಿಗಳಾಗ್ತಾ ಇದ್ದರೆ ಅನುಮಾನಗಳು ಸೃಷ್ಟಿಯಾಗುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅನ್ನೋದು ಚೆನ್ನಾಗಿ ಮಾಡಬೇಕು ಸಿಂಹರಾಶಿಯವರಿಗೆ. ಓವರಾಲ್ ಆಗಿ ನೋಡೋದಾದರೆ ಗುರು ಗೋಚಾರ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಸಣ್ಣ ಪುಟ್ಟಗಳ ವಿಚಾರದಲ್ಲಿ ಸ್ವಲ್ಪ ಪರಿಹಾರ ಕ್ರಮಗಳಂತ ನೋಡಿದ್ರೆ
ಹೆಚ್ಚು ಹೆಚ್ಚು ಸಿಂಹರಾಶಿಯವರು ಈ ಒಂದು ಪ್ರತಿ ಗುರುವಾರ ಗುರು ದತ್ತಾತ್ರೇಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಬೃಹಸ್ಪತಿಯೇ ನಮಃ ಅಂತ ಜಪ ಮಾಡುವಂಥದ್ದು ಮಾಡಿದ್ರೆ ಒಂದು ಸಿಂಹರಾಶಿಯವರಿಗೆ ಗುರು ಗೋಚಾರ ತುಂಬ ಚೆನ್ನಾಗಿ ಫಲ ಕೊಡುತ್ತಮ್ಮ. ಓಕೆ, ನೀವು ತಿಳಿಸಿರೋ ಪ್ರಕಾರ ಸಿಂಹರಾಶಿಯವರಿಗೆ ಗುರು ಗೋಚಾರದ ಪ್ರಭಾವ ಈ ವರ್ಷ ಜಾಕ್ಪಾಟ್ ಅಂತಾನೆ ಕೂಡ ಹೇಳ್ತಾ ಇದ್ರಿ ಗುರುಜಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಗುರು ಗೋಚಾರ ಈ ವರ್ಷ 2025ರ ಗುರುಬಲ ಇವರಿಗಿದೆಯಾ ಗುರುಜಿ ಕನ್ಯಾ ರಾಶಿಯವರಿಗೆ? ಸ್ವಲ್ಪ ಕನ್ಯಾ ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇತ್ತು, 9ನೇ ಮನೆಯಿಂದ 10ನೇ ಮನೆ ಬರೋದ್ರಿಂದ ಸ್ವಲ್ಪ ಗುರು ಗೋಚಾರದ ಫಲ ಕಮ್ಮಿ ಆಗುವಂಥದ್ದು. ಬಟ್ ಗುರುಬಲ ಕಮ್ಮಿ ಆಗ್ಬೋದು, ಆದರೆ ದಶಮ ಗುರು ಒಳ್ಳೆ ಕೆಲಸ ಕಾರ್ಯಗಳಿಗೆ ಕೊಡುತ್ತೆ. ಚತುರ್ಥ ಸಪ್ತಮಾಧಿಪತಿಯಾಗಿ ದಶಮದಲ್ಲಿ ಕನ್ಯಾ ರಾಶಿಯವರಿಗೆ ಗುರು ಬರೋದ್ರಿಂದ ಮನೆಯಲ್ಲಿ ಖುಷಿ ವಾತಾವರಣ, ಮನೆಯ ವಿಚಾರವಾಗಿ ಮನೆ ಕಟ್ಟಿಸುವಂಥದ್ದು, ಗಾಡಿ ತಗೊಳ್ಳುವಂಥದ್ದು, ವಾಹನ ಇತ್ಯಾದಿ ಸೌಕರ್ಯಗಳು ಅನುಕೂಲ ಆಗುವಂಥದ್ದು. ಕನ್ಯಾ ರಾಶಿಯ ಜಾತಕಸ್ಥರು ಮದುವೆಗೆ ಪ್ಲಾನ್ ಮಾಡ್ತಿದ್ರೆ ಈ ಒಂದು ಗುರು ಗೋಚಾರದ ಫಲ ಈ ಒಂದು ವರ್ಷದ ಗುರು ಗೋಚಾರ ಅಂತ ಹೇಳ್ತೀವಲ್ಲ, ಅವರಿಗೆ ಮದುವೆ ಆಗುವಂಥದ್ದು ನೋಡ್ಬೋದು. ಆಮೇಲೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಯಾರು CA, ಚಾರ್ಟರ್ಡ್ ಅಕೌಂಟೆಂಟು, ಅಕೌಂಟಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಕನ್ಯಾ ರಾಶಿಯ ಒಂದು ಪ್ರಿಂಟಿಂಗ್ ಪ್ರೆಸ್ ಅಂತ ಏನು ಹೇಳ್ತಾರಲ್ಲ ಅವರಿಗೆ ಕೆಲಸದಲ್ಲಿ ಹೆಚ್ಚು ಒಂದು ಪದೋನ್ನತಿ ಸಿಗುವಂಥದ್ದು. ಮತ್ತು ಏನಾಗುತ್ತೆ, ಇಲ್ಲಿ ವ್ಯಯಾಧಿಪತಿಯಾದ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಏನಾದರೂ ವೃಥ ಓಡಾಟ, ಅನಗತ್ಯ ಖರ್ಚುಗಳು, ಅಂದರೆ ಖರ್ಚನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಸಪ್ತಮದಲ್ಲಿ 3 ಗ್ರಹಗಳು, ಇಲ್ಲಿ ಏನಾಗುತ್ತೆ ಪಂಚಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಒಂದು ಖುಷಿ ವಿಚಾರ ಅಂದರೆ ಯಾರ್ಯಾರು ನೀವು ಒಬ್ರಿಗೊಬ್ರಿಗೆ ಇಷ್ಟಪಡ್ತಾ ಇದ್ರೆ ಪ್ರೀತಿ ಪ್ರೇಮದ ವಿಚಾರ ಮನೆಯಲ್ಲಿ ತಿಳಿಸ್ಬಿಟ್ಟು ಮದುವೆ ಆಗೋದಕ್ಕೆ ಒಂದು ಗುರು ಅನುಗ್ರಹ ಖಂಡಿತ ಇರುವಂಥದ್ದು. ಮತ್ತು ರಾಹು ಶುಕ್ರನ ಜೊತೆಯಲ್ಲಿರೋದ್ರಿಂದ ಸ್ವಲ್ಪ ಏನಾದರೂ ಹೆಣ್ಣಿನ ವಿಚಾರದಲ್ಲಿ ಮೋಸ ಕೂಡ ಆಗುವಂಥದ್ದು. ಅಂದರೆ ಅದು ಯಾವುದೇ ವ್ಯಾಪಾರದಲ್ಲಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಬಾಂಡ್ ಪೇಪರ್ ವಿಚಾರದಲ್ಲೂ ಆಗಿರ್ಬೋದು. ಅದಕ್ಕೆ ಆದಷ್ಟು ಶ್ಯೂರಿಟಿ ಹಾಕಬೇಡಿ, ಅವರಿಗೆ ನಂಬಬೇಡಿ. ಆ ವಿಚಾರದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅಂತ ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿಯವರ ವಿಚಾರದ ಬಗ್ಗೆ ಅಂದ್ರೆ ಗುರು ಗೋಚಾರದ ಪ್ರಭಾವ ಅವರಿಗೆ ಎಷ್ಟು ಮಟ್ಟಿಗಿದೆ, ಹೇಗಿದೆ ಅಂತ ಹೇಳಿ ಕೂಡ ಗುರುಜಿ ತಿಳಿಸ್ಕೊಟ್ರಿ. ಪರಿಹಾರ ಕ್ರಮ ಏನಾದ್ರು ನೋಡಿ, ಕನ್ಯಾ ರಾಶಿಯವರು ಆದಷ್ಟು ಏನಾಗುತ್ತೆ ಅಂದರೆ ಪ್ರತಿ ಶುಕ್ರವಾರ ಮತ್ತು ಬುಧವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ, ಬುಧವಾರ ಒಂದು ವಿಷ್ಣುವಿಗೆ ಸಂಬಂಧಿತವಾಗಿರುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಷ್ಣು ಸಹಸ್ರನಾಮ ಜಪ ಮಾಡುವಂಥದ್ದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರವನ್ನು ಪ್ರತಿ ಬುಧವಾರ ಮಾಡ್ತಾ ಬಂದರೆ ಕನ್ಯಾ ರಾಶಿಯವರಿಗೆ ಏನಾದರೂ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದ್ರೂ ಕೂಡ ಅವರಿಗೆ ಚೆನ್ನಾಗಾಗುತ್ತಮ್ಮ. ಓಕೆ, ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರು ಗೋಚಾರದ ಪ್ರಭಾವವನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ, ಇವರಿಗೆ ಎಷ್ಟು ಮಟ್ಟಿಗೆ ಗುರು ಗೋಚಾರದ ಪ್ರಭಾವ ಬೀರುತ್ತೆ ಅಂತ ಹೇಳಿ, ಪರಿಣಾಮ ಹೇಗಿದೆ ಗುರುಜಿ? ಖಂಡಿತ ನೋಡಿ, ಗುರು ಗೋಚಾರ ಹೇಗೆ ಒಂದು ಟಾಪ್ 5 ರಾಶಿಗಳಂತ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಅನ್ಸುತ್ತೆ ಲಾಸ್ಟ್ ಇದರಲ್ಲಿ. ಸೊ ಇಲ್ಲೇನಾಗುತ್ತೆ, ಸಿಂಹ ರಾಶಿಯವರಿಗೆ ಹೇಗೆ ಚೆನ್ನಾಗಿದೆ, ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಮತ್ತು ಸಿಂಹ ರಾಶಿಯವರಿಗೆ ಮತ್ತು ತುಲಾ ರಾಶಿಯವರಿಗೆ ವಿಶೇಷವಾಗಿ ತುಂಬ ಚೆನ್ನಾಗಿರುವಂಥದ್ದು. ಭಾಗ್ಯ ಗುರು ಬರುವಂಥದ್ದು. ಗುರು ಭಾಗ್ಯ ಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ತಂದೆ ಕಡೆಯಿಂದ ಲಾಭ, ಗುರುವಿನಿಂದ ಲಾಭ ಮತ್ತು ಅವರ ಜ್ಞಾನ ಭಂಡಾರದ ವಿಚಾರವಾಗಿ ಲಾಭ ಅಂತ ಹೇಳ್ತಾ ಬರ್ತೀವಿ. ಕನ್ಯಾ ರಾಶಿ ಮುಗಿದು ತುಲಾ ರಾಶಿಯವರಿಗೆ ಏನಾಗುತ್ತೆ ಗುರುವಿನ ಒಂದು ಫಲ ಅಂತ ನೋಡಿದಾಗ, ತುಲಾದಲ್ಲಿ ಭಾಗ್ಯದ ಗುರು ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಕೊಡುವಂಥದ್ದು. ಮತ್ತು ಇಷ್ಟು ದಿನ ನೀವು ಮದುವೆ ವಿಚಾರದಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ರೆ ಮತ್ತು ಏನಾದರೂ ಮನೆ ಕಟ್ಟಿಸೋ ವಿಚಾರದಲ್ಲಿ, ಶುಭ ಕಾರ್ಯಗಳಿಗೆ ವಿಚಾರದಲ್ಲಿ ತುಂಬ ಒಳ್ಳೆಯದಂತ ಹೇಳ್ತೀವಿ. ಇಲ್ಲಿ ದ್ವಿತೀಯ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಇಲ್ಲಿ ಏನಾಗುತ್ತೆ ರಾಶಿಯ ಜಾತಕಸ್ಥರಿಗೆ ದಶಮ ಸ್ಥಾನದಲ್ಲಿ ಬರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಮಾತ್ರ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಪ್ರಮೋಷನ್ಸ್ ಎಲ್ಲ ಸಿಗ್ಬೋದು, ಕೆಲಸದಲ್ಲಿ ಒತ್ತಡ ಜಾಸ್ತಿ, ಸ್ವಲ್ಪ ಅನಗತ್ಯ ಕಲಹಗಳು ಕೂಡ ಉಂಟಾಗುವಂಥದ್ದು. ಮತ್ತು ಇಲ್ಲೇನಾಗುತ್ತೆ ರಾಶಿಯ ಜಾತಕಸ್ಥರಿಗೆ ಷಷ್ಠ ಭಾವದಲ್ಲಿ 3 ಗ್ರಹಗಳಿರುವಂಥದ್ದು, ರಾಹು ಶನಿ ಶುಕ್ರ ಅಂತ ಹೇಳ್ತೀವಿ. ಚತುರ್ಥ ಪಂಚಮಾಧಿಪತಿ ಷಷ್ಠ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಏನಾದರೂ ಒಂದು ಕಲಹಗಳಾದರೆ ಆಗಿಂದಾಗಲೇ ಬಗೆಹರಿಸಿ ಅದನ್ನು ಯಾವುದೇ ಸ್ಟ್ರೆಚ್ ಮಾಡಬೇಡಿ ಅಂತ ಹೇಳ್ತೀವಿ. ಮತ್ತು ರಾಶಾಧಿಪತಿ ಕೂಡ ಷಷ್ಠ ಭಾವದಲ್ಲಿರೋದ್ರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರುವಂಥದ್ದು ಮತ್ತು ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ. ಒಂದು ತುಲಾ ರಾಶಿಯವರಿಗೆ ಸ್ವಲ್ಪ ಜಾಯಿಂಟ್ಸ್ ಪೇನ್ ವಿಚಾರವಾಗಿ ಹುಷಾರಾಗಿರಬೇಕು. ಮತ್ತು ಶುಕ್ರ ಮತ್ತು ಒಂದು ಶನಿಯ ಒಂದು ಯುತಿ, ಅದರ ಜೊತೆ ರಾಹು ಯುತಿ ಇರೋದ್ರಿಂದ 3 ಗ್ರಹಗಳ ಯುತಿ ಇವರಿಗೆ ಸ್ವಲ್ಪ ಮಾನಸಿಕ ಒತ್ತಡಗಳನ್ನು ಕೆಲಸದ ರೂಪದಲ್ಲಿ ನೀಡುತ್ತೆ. ಆಮೇಲೆ ಸಪ್ತಮ ಸ್ಥಾನದಲ್ಲಿ ಬುಧ ಇರುವಂಥದ್ದು, ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಬುಧ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಆದಷ್ಟು ಒಂದು ಸ್ವಲ್ಪ ಮದುವೆ ಮಾತುಕತೆಗಳಿಗೆ ಕೂತಾಗ ಒಂದು ಫ್ರೆಂಡ್ ಸಜೆಷನ್ಸು, ಅಂದರೆ ಯಾರು ನಿಮಗೆ ಮಿತ್ರರಾಗಿರ್ತಾರೋ ಅವರ ಸಜೆಷನ್ಸ್ ತೊಗೊಂಡು ಮುಂದುವರಿಯೋದು ಒಳ್ಳೆಯದಂತ ಹೇಳ್ತೀವಿ. ಈ ರೀತಿ ಓವರಾಲ್ ಆಗಿ ನೋಡೋದಾದರೆ ತುಲಾ ರಾಶಿಯವರಿಗೂ
ತುಂಬ ಚೆನ್ನಾಗಿರುವಂಥದ್ದು. 60-70% ಹೇಗೆ ನಾವು ವೃಷಭ ರಾಶಿಯವರಿಗೆ 70-80% ಅಂತ ಹೇಳ್ತೀವಿ, ತುಲಾ ರಾಶಿಯವರಿಗೂ ಕೂಡ ಅಷ್ಟೇ ಪ್ರತಿಶತವಾಗಿ ತುಂಬ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೀವಿ. ತುಲಾ ರಾಶಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕ್ರಮಗಳೇನು, ಗುರು ಗೋಚಾರದಿಂದ ಏನೆಲ್ಲ ಲಾಭಗಳಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇನ್ನು ಮುಂದಿನ ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ ನಮಸ್ತೆ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಇಲ್ಲ ಈಚೆ ಬಂದ್ ಮಾತಾಡಿ, ಇಲ್ಲ ಅಂದ್ರೆ ಕಾಲ್ ಕಟ್ ಆಗುತ್ತೆ. ನಿಮ್ ಹೆಸರು ಹೇಳಿಪ್ಪ. ಶಿವರಾಜು ಎಚ್ ಎಸ್ ಅಂತ. ಶಿವರಾಜು ಎಚ್ ಎಸ್. ಚೆಲುವರಾಜು. ಓಕೆ, ನಿಮ್ಮ ಜನ್ಮ ದಿನಾಂಕ ಗೊತ್ತಿದ್ಯಾ? 8/5/1982. 8/5/1982. ಓಕೆ, ಜನ್ಮ ಸಮಯ ಗೊತ್ತಿಲ್ವಾ? ಓಕೆ, ಗುರುಜಿಗಳಿದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಕೇಳಿ. ಪ್ರಶ್ನೆ, ನಾವು ಮಗಳ ಮದುವೆ ಮಾಡ್ಬೇಕು ಅಂತ ಇದೀವಿ. ಮಗಳದು ಜನ್ಮ ದಿನಾಂಕ ಹೇಳಿ ಆಗಿದ್ರೆ. ಹೌದಾ? ಹಾ, ಅವ್ರದ್ದು ಜನ್ಮ ದಿನಾಂಕ ಮತ್ತೆ ಹುಟ್ಟಿರೋ ಸಮಯ ಹೇಳಿ. ಹಾ ಮೇಡಮ್, ಅವ್ರಿಗೆ ಕೊಡ್ತೀನಿ. ಹಾ ಹೇಳಿ. ಹಲೋ, ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ಹೇಳಿಪ್ಪ. 6/4/2006. 2006. ಜನ್ಮ ಸಮಯ 12:30 ರಾತ್ರಿ. ಓಕೆ, ಹೆಸರು ಏನಿದೆ? ನಿಮ್ಮ ಹೆಸರು? ಪದ್ಮಾವತಿ. ಪದ್ಮಾವತಿ ಅವರು ಅವರ ಒಂದು ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಪದ್ಮಾವತಿಯವರು ಯಾರು ಕೊಟ್ಟಿದ್ದಾರಲ್ಲ ಅವರ ಜಾತಕದ ವಿಚಾರವಾಗಿ ನೋಡೋದಾದರೆ, ಇವ್ರದ್ದು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ, ಧನುರ್ ಲಗ್ನದ ಜಾತಕ. ಸೊ ಇವ್ರದ್ದು ನಡೀತಾ ಇರೋ ದಶಾಭುಕ್ತಿ ಬಂದು ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ. ಇವ್ರಿಗೂ ಕೂಡ ನಾನು ಹೇಳಿದೆ ಕೆಲವಾರು ವಿಚಾರದಲ್ಲಿ ಮಿಥುನ ರಾಶಿಯಲ್ಲೇ ಗುರುಬಲ ಬರುತ್ತೆ, ಗುರು ಗೋಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಈಗ ಬರುವಂಥ ಸಮಯದಲ್ಲಿ ಆಗಸ್ಟ್ ನಂತರ ಇವರಿಗೆ ಒಂದು ಮದುವೆ ಯೋಗ ಇರುವಂಥದ್ದು. ಸೊ ಆಗಸ್ಟ್ ನಂತರ ಪ್ರಯತ್ನ ಪಡಿ, ಮತ್ತು ಇವರಿರುವಂಥ ಒಂದು ಮನೆಯಿಂದ ಉತ್ತರ ಹತ್ರ ಪೂರ್ವ ದಿಕ್ಕಿನ ಕಡೆಗೆ ಹುಡುಗ ಸಿಗುವಂಥದ್ದು. ಸೊ ಈ ರೀತಿ ಮಾಡಿದ್ರೆ ಅವರಿಗೆ ಆಗಸ್ಟ್ ನಂತರ ಮದುವೆ ಯೋಗ ಇರುವಂಥದ್ದು ಪದ್ಮಾವತಿ ವಿಚಾರದಲ್ಲಿ. ಗುರುಜಿ, ಆಗಸ್ಟ್ ನಂತರ ಪ್ರಯತ್ನ ಮಾಡ್ಬೇಕಾ ಅಥವಾ ಅದಕ್ಕಿಂತ ಈಗಿಂದನೇ ಪ್ರಯತ್ನ ಪಟ್ರೆ ಆಗಸ್ಟ್ ನಂತರ ಅವರಿಗೆ ಒಳ್ಳೇದಾಗುವಂಥದ್ದು. ಪದ್ಮಾವತಿ ಅವರೇ, ಕೇಳಿಸ್ಕೊಂಡ್ರ? ಮತ್ತೇನಾದ್ರೂ ಪ್ರಶ್ನೆಗಳಿದ್ಯಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪದ್ಮಾವತಿ. ಸೊ ಯಾರು ಪ್ರಶ್ನೆನ ಕೇಳಬೇಕು ಅಂದ್ಕೊಂಡಿದ್ದೀರಾ ಅವರೇ ಕಾಲ್ ಮಾಡಿ ನೇರವಾಗಿ ಗುರುಜಿಗಳೊಟ್ಟಿಗೆ ಮಾತನಾಡಿ ಅಂತ ಹೇಳ್ತಾ, ಗುರುಜಿ ನಾವು ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಈಗ ವೃಶ್ಚಿಕ ರಾಶಿಯವರಿಗೆ ಗುರು ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗಿದೆ ಗುರುಜಿ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಅತ್ಯಧಿಕವಾಗಿರುವಂಥದ್ದು ಸ್ವಲ್ಪ ಇಷ್ಟು ದಿನ ಏನು ಗುರುಬಲ ಇತ್ತು ಅಂತ ಹೇಳ್ತೀವಿ, ಸ್ವಲ್ಪ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಗುರು ಹೋದಾಗ ಸ್ವಲ್ಪ ಗುರುಬಲ ಕ್ಷೀಣವಾಗುವಂಥದ್ದು ನೋಡ್ತೀವಿ. ಸೊ ಆ ಗುರುಬಲ ಕ್ಷೀಣವಾದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಧನಕಾರಕ ಮತ್ತು ಫೈನಾನ್ಸ್ಗೆ ಕಾರಕಾದ ಗುರು ಸ್ವಲ್ಪ ನಿಧಾನವಾಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ವೃಶ್ಚಿಕ ರಾಶಿಯವರ ವಿಚಾರವಾಗಿ. ಪಂಚಮ ಸ್ಥಾನದಲ್ಲಿ ರಾಹು, ಶನಿ ಮತ್ತು ಶುಕ್ರರ ಯುತಿ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ ಹೆಚ್ಚು ಆದಷ್ಟು ಸ್ವಲ್ಪ ಏನೋ ಒಂದು ಕಷ್ಟಪಡುವಂಥದ್ದು. ಯಾವ ವಿಚಾರದಲ್ಲಿ ಪೂರ್ವ ಪುಣ್ಯ ಸ್ವಲ್ಪ ಕುಗ್ಗೋದ್ರಿಂದ, ಗುರುಬಲದ ಒಂದು ಗೋಚಾರ ಕುಗ್ಗೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಸಂತಾನದ ವಿಚಾರದಲ್ಲಿ ಕಷ್ಟಪಡುವಂಥದ್ದು, ಮತ್ತೆ ಏನೋ ಹಣ ಹೊಂದಸಕ್ಕೆ ಕಷ್ಟಪಡುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ, ಮುಂದುವರಿಸೋಣ ಆಮೇಲೆ. ಹಲೋ ಮೇಡಮ್, ನಾವ್ರಿ ಹುಬ್ಳಿಯಿಂದ ಮಾತಾಡುದ್ರಿ. ನಿಮ್ ಹೆಸರು ಹೇಳಿಮಾ? ನಮ್ ಮಗನ್ ಬಗ್ಗೆ ಕೇಳ್ಬೇಕ್ರಿ ನಾವು. ಆಯ್ತು, ಅವರ ಒಂದು ಜನ್ಮ ದಿನಾಂಕ ಮತ್ತೆ ಜನ್ಮ ಸಮಯ ಗೊತ್ತಿದ್ರೆ ಹೇಳಿ. ಅವನ ಜನ್ಮ ಸಮಯ 5:35. ಬೆಳಿಗ್ಗೆನ ಸಂಜೆನಾ? ಸಂಜೆ ಸಾಯಂಕಾಲ ರೀ. ಜನ್ಮ ದಿನಾಂಕ ಹೇಳಿ. 24/1/2000. 24/1/84. ರೀ. ಗಾಬರಿ ಆಗ್ಬೇಡಿ, ನಿಧಾನವಾಗಿ ಮಾತಾಡಿ. ಗುರೂಜಿಗಳಿದ್ದಾರೆ, ಏನ್ ಪ್ರಶ್ನೆ ಅಂತ ಹೇಳಿ ಗುರೂಜಿಗಳನ್ನ ಕೇಳಿ. ಗುರೂಜಿ ದಿನಾಂಕ ಗೊತ್ತಾಯ್ತಾ ಗುರೂಜಿ? ಇನ್ನೊಂದ್ಸತಿ ದಿನಾಂಕ 24/1/1987 ಗುರೂಜಿ. ಓಕೆ, ಸಮಯ 5:35. ಜನ್ಮಸ್ಥಳ ಗೊತ್ತಾ? ಜನ್ಮಸ್ಥಳ ಧಾರವಾಡ ರೀ. ಧಾರವಾಡ. ಅವ್ರ ಹೆಸರಮ್ಮ, ನಿಮ್ ಮಗನ ಹೆಸರು?
ಪ್ರಶಾಂತ್ ಕದಂ ರೀ. ಪ್ರಶಾಂತ್ ಕದಂ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ಬೇಕು ನೀವು? ಅವ್ನ್ ಮದ್ವಿ ಬಗ್ಗೆ ಕೇಳ್ಬೇಕ್ರಿ. ಓಕೆ, ಗುರುಜಿಗಳು ಹೇಳ್ತಾರೆ, ಕೇಳಿ. ಮದ್ವೆ ಆಗಿರ್ಬೇಕಲ್ಲಮ್ಮ ಅವ್ರಿಗೆ ಆಲ್ರೆಡಿ? ಇನ್ನ ಮದ್ವಿ ಆಗಿಲ್ರಿ, ಹುಡುಗಿ ಹುಡುಕಾಕತ್ತೀವ್ರಿ, ಆದ್ರೆ ಇನ್ನು ಯಾರು ಸಿಗವಲ್ರಿ. ಅವ್ರು ಕೊಟ್ಟಿರೋದು ಮಾಹಿತಿ ಪ್ರಕಾರ ಶನಿವಾರ ಹುಟ್ಟಿದ್ದು, ವಿಶಾಖ ನಕ್ಷತ್ರ, ತುಲಾ ವೃಶ್ಚಿಕ ರಾಶಿ ಮಗಂದು, ಹ್ಞೂನ್ರಿ. ಕರ್ಕಾಟಕ ಲಗ್ನ ಅಮ್ಮ. ಇಲ್ಲೇನಾದ್ರೆ ಏನಾದ್ರು ಜಾತಕಕ್ಕೆ ಸಂಬಂಧಪಟ್ಟಂಥದ್ದು ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧ ಇರೋದ್ರಿಂದ ಮದ್ವೆ ಏನಾದ್ರು ಹತ್ರಕ್ಕೆ ಬಂದು ಮಾತುಕತೆ ಮಾಡಿ ಏನಾದ್ರು ಕಟ್ಟಾಗಿತ್ತಾ? ಏನು ಇಲ್ರಿ, ಅದೆಲ್ಲ ಏನಿಲ್ರಿ, ಇನ್ನು ಯಾರು ಹುಡುಗಿನ ಸಿಗವಾಳ್ರಿ ಅವಂಗ. ಯಾವಾಗಿಂದ ನೋಡ್ತಾ ಇದ್ರಿ? ತುಂಬಾ ವರ್ಷ ಆಯ್ತಾ? ಹಾ, ತುಂಬಾ ವರ್ಷ ಆಯ್ತ್ರಿ. ಯಾಕಂದ್ರೆ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧ ಇರೋದ್ರಿಂದ ಇವರಿಗೆ 2 ಮ್ಯಾರೇಜ್ ಆಗುವಂಥದ್ದು ಅಥವಾ ಮದುವೆ ವಿಚಾರವಾಗಿ ದೋಷ ಇದೆ ಅಮ್ಮ. ರಾಹು ಕೇತು ಸಂಬಂಧಪಟ್ಟಂಥದ್ದು ಎಲ್ಲಾ ಗ್ರಹಗಳು ಇರೋದ್ರಿಂದ ಕಾಳಸರ್ಪ ದೋಷ ಇರುವಂಥದ್ದು. ಅದಕ್ಕೇನಾದ್ರು ಪರಿಹಾರ ಮಾಡಿಸಿದೀರಾ? ಮಾಡ್ತಿಲ್ಲ ರೀ, ಇನ್ನು ಹೇಳ್ಯಾರ್ರಿ, ನಾವ್ ಮಾಡೇ ಇಲ್ರಿ ಇನ್ನು ಮಟ. ಮತ್ತೆ ನೀವು ಮಾಡಿಸಿ ಅಮ್ಮ, ಕಾಳಸರ್ಪ ದೋಷಕ್ಕೆ ಪರಿಹಾರ ಮಾಡಿಸಿ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಏನಾದರೂ ಕಾಳಹಸ್ತಿನಲ್ಲಿ ಅವರಿಗೆ ರಾಹುಕೇತು ಶಾಂತಿ ಮಾಡಿಸಿ, ಆಯ್ತಾ? ಅದಾದ್ಮೇಲೆ ಅವರಿಗೆ ದಶಾಭುಕ್ತಿ ಬುಧ ದಶೆ, ಶನಿ ಅಂತರ್ದಶೆ ನಡೀತಾ ಇದೆ. ಇಷ್ಟು ಮಾಡಿದ್ರೆ ಅವರಿಗೆ ಜನವರಿ ನಂತರ, ಬರೋ ವರ್ಷ ಜನವರಿ ನಂತರ ನೀವು ಇದನ್ನ ಕ್ಷೇತ್ರದಲ್ಲೇ ಪರಿಹಾರ ಮಾಡಿಸ್ಕೊಂಡ್ರೆ ಬರೋ ಜನವರಿ ನಂತರ ಮದುವೆ ಯೋಗ ಇದೆ ಅಮ್ಮ. ಅಷ್ಟು ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಯಾರು ಕರೆ ಮಾಡ್ತೀರಾ, ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಬೇಕು ಮೊದಲೇ ತೀರ್ಮಾನ ಮಾಡ್ಕೊಂಡಿರಿ, ಹಾಗೆ ಗಾಬರಿಯಾಗಿ ಮಾತನಾಡಬೇಡಿ ಅಂತ ಹೇಳ್ತಾ, ಗುರುಜಿ ನಾವು ವೃಶ್ಚಿಕ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ತಾ ಇದ್ವಿ, ಅದಕ್ಕೆ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಟ್ಬಿಡಿ ಗುರುಜಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಗುರು ಅನುಗ್ರಹ ಕಮ್ಮಿ ಇರೋದ್ರಿಂದ ಆದಷ್ಟು ಪ್ರತಿ ಬುಧವಾರ ಅಥವಾ ಪ್ರತಿ ಗುರುವಾರ ಏನಂದ್ರೆ ಗುರುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಬೃಹಸ್ಪತಿಯೇ ನಮಃ ಅಂತ ಒಂದು ಜಪ ಮಾಡುವಂಥದ್ದು. ಗುರುವಿನ ದೇವಸ್ಥಾನ ಅಂತಂದ್ರೆ ನಿಮ್ಮ ಮನೆಗೆ ಹತ್ತಿರ ಇರುವಂಥ ರಾಘವೇಂದ್ರ ಸ್ವಾಮಿ ಅಥವಾ ಗುರು ದತ್ತಾತ್ರೇಯರ ದೇವಸ್ಥಾನ, ಅವೆರಡೂ ಇರಲಿಲ್ಲ ಅಂದರೆ ನವಗ್ರಹಗಳ ದೇವಸ್ಥಾನದಲ್ಲಿ ಗುರುಗ್ರಹ ಇರುತ್ತಲ್ಲ, ಅದ್ರ ಮುಂದೆ ನೀವು ಒಂದು ಕಡಲೆಕಾಳನ್ನು ಇಟ್ಟು ಈ ಮಂತ್ರವನ್ನು ಓಂ ಬೃಹಸ್ಪತಿಯೇ ನಮಃ 108 ಬಾರಿ ಜಪ ಮಾಡಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಓಕೆ, ಇಷ್ಟೊತ್ತು ಕೂಡ ಗುರುಜಿ ನಮ್ಮ ಜೊತೆ ಇದ್ದು ಇಂದಿನ ಪಂಚಾಂಗ, ತಿಥಿ ಹಾಗೆ ದಿನ ಭವಿಷ್ಯ ಜೊತೆಗೆ ಈ ವರ್ಷದ ಗುರುಬಲದಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ಹೇಳಿ ನಮ್ಮ ಕಾಲರ್ಸ್ ಪ್ರಶ್ನೆಗೂ ಕೂಡ ಅವರ ಒಂದು ಸಮಸ್ಯೆಗಳಿಗೆ ಕೂಡ ಉತ್ತರವನ್ನ ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ 2025ರ ಗುರುಬಲ ಯಾರಿಗೆಲ್ಲ ಶುಭ ಆಗುತ್ತೆ, ಯಾರಿಗೆಲ್ಲ ಎಷ್ಟು ನಷ್ಟ ಇದೆ ಅಂತ ಹೇಳಿ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಪರಿಹಾರ ಕ್ರಮಗಳು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.